ಮೊದಲನೇ ಕ್ವಶನ್ ಹೀಗಿದೆ. ಒಂದು ಸಮಾಂತರ ಶ್ರೇಣಿ ಅಂದ್ರೆ ಕನ್ನಡದಲ್ಲೂ ಹೇಳ್ತೀನಿ ಇಂಗ್ಲಿಷಲ್ಲೂ ಹೇಳ್ತೀನಿ ಚಿಲ್ಡ್ರನ್ಸ್. ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ an ಈಕ್ವಲ್ಸ್ 4n ಪ್ಲಸ್ 5 ಆಗಿದೆ. ಸೊ ಮೂರನೇ ಪದ ಕಂಡುಹಿಡಿಯಿರಿ. ಅಂದ್ರೆ an ಈಕ್ವಲ್ಸ್ 4n ಪ್ಲಸ್ 5 ಆದಾಗ ಥರ್ಡ್ ಟರ್ಮ್ ಅನ್ನ ವಿ ನೀಡ್ ಟು ಫೈಂಡ್. ಓಕೆನಾ? ಹೇಗೆ ಕಂಡುಹಿಡಿತೀವಿ? ಸೊ ಇದು ಎ ಪಿಯ ಕಂಡೀಷನ್ನು. a3 ಕಂಡುಹಿಡಿಯಬೇಕು. ಹಾಗಾದ್ರೆ n ವ್ಯಾಲ್ಯೂ ಎಷ್ಟಾಯಿತು? 3. ಸೊ ಎನ್ ವ್ಯಾಲ್ಯೂವನ್ನು ಈ ಜಾಗದಲ್ಲಿ ಹಾಕಿ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಎ ಥರ್ಡ್ ಟರ್ಮ್ ಬರುತ್ತೆ ಅನ್ನುವಂಥದ್ದು. ಓಕೆ, ಸೊ ದೇರ್ಫೋರ್ ಎ ಎನ್ ಈಕ್ವಲ್ಸ್ ಅಥವಾ ಎ ಥರ್ಡ್ ಟರ್ಮ್ ಅಲ್ವಾ ಕಂಡಿಡ್ತಾ ಇರೋದು. ಸೊ ಎ ಥರ್ಡ್ ಟರ್ಮ್ ಈಕ್ವಲ್ಸ್ 4 ಎನ್ ಅಂದರೆ ಎಷ್ಟು? 3 ಪ್ಲಸ್ 5. ಸೊ 4 3s are 12 ಪ್ಲಸ್ 5. ಸೊ ದ ಆನ್ಸರ್ ಈಸ್ 17. ಹಾಗಾದರೆ ನಮ್ಮ ಒಂದು ಆನ್ಸರ್ ಎಷ್ಟು ಬಂತು? ಎ ಥರ್ಡ್ ಟರ್ಮ್. ಸೊ 17 ಬಂತು. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟ್? ಸೊ ದೇರ್ಫೋರ್ ಡಿ ಆಪ್ಷನ್ ಅನ್ನುವಂಥದ್ದು ಕರೆಕ್ಟ್. ಸೊ ಡಿ ಆಪ್ಷನ್ 17 ಅಂತ ಬರೆದು ಈ ರೀತಿಯಾಗಿ ನೀವು ಟಿಕ್ ಮಾಡಬೇಕು. ಓಕೆನಾ? ಸೊ ಇದು ನಿಮ್ಮ ಮೊದಲನೆಯ ಕ್ವಶನ್. ನಾವು ಈಗ ಎರಡನೇ ಕ್ವಶನ್ಗೆ ಹೋಗೋದಾದರೆ ನೋಡಿ, ಎರಡನೇ ಕ್ವಶನ್ ಹೀಗೆ ಹೇಳುತ್ತೆ. a1x ನಾನು ಹೇಳ್ತಾ ಬರ್ಕೊಂಡು ಹೋಗ್ತೀನಿ ಚಿಲ್ಡ್ರನ್ಸ್. ಸೊ a1x ಪ್ಲಸ್ b1y ಪ್ಲಸ್ c1 ಈಕ್ವಲ್ಸ್ ಟು 0 ಮತ್ತು a2x ಪ್ಲಸ್ b2y ಪ್ಲಸ್ c2 ಈಕ್ವಲ್ಸ್ ಟು 0 ರೇಖೆಗಳ ಜೋಡಿಸುವ ರೇಖೆಗಳ ಛೇದಿಸುವ ರೇಖೆಗಳಾದಾಗ ಅವುಗಳ ಸಹಗುಣಕಗಳ ಅನುಪಾತದ ಹೋಲಿಕೆಯು. ಇದು ಕನ್ನಡದಲ್ಲಿ ಅಂದರೆ ಈ ಪೇರ್ ಆಫ್ ಈಕ್ವೇಶನ್ ಏನು ಕೊಟ್ಟಿದ್ದಾರೆ, ಎರಡು ಈಕ್ವೇಶನ್ ಆರ್ ಇಂಟರ್ಸೆಕ್ಟಿಂಗ್ ಲೈನ್ ಅಂತೆ. ಇವೆರಡು ಇಂಟರ್ಸೆಕ್ಟಿಂಗ್ ಲೈನ್ ಅಂತೆ. ಹಾಗಾದ್ರೆ ಇದರ ರೇಷಿಯೋ ಏನಾಗಿರುತ್ತೆ ಚಿಲ್ಡ್ರನ್ಸ್? ತಿಳ್ಕೊಳ್ಳಿ, ನಿಮಗೆ 3 ತರಹದ ಲೈನ್ ಬರುತ್ತೆ. ಇಂಟರ್ಸೆಕ್ಟಿಂಗ್ ಬರುತ್ತೆ, ಕೋ ಇನ್ಸಿಡೆಂಟ್ ಬರುತ್ತೆ ಮತ್ತು ಇನ್ನೊಂದು ಪ್ಯಾರಲಲ್ ಬರುತ್ತೆ. ಸೊ ಇಂಟರ್ಸೆಕ್ಟಿಂಗ್ ಲೈನ್ ಬಂತು ಅಂದರೆ ಅದರ ಅರ್ಥ, ಅದರ ರೇಷಿಯೋ ಏನು ಬರುತ್ತೆ ಅಂದರೆ a1 by a2 is not equals to b1 by b2. ಇದು ಇಂಟರ್ಸೆಕ್ಟಿಂಗ್ ಬಂದರೆ ಮೊದಲನೇದಾಗಿ ನಾವು ಇದರ ಬಗ್ಗೆ ಮಾತಾಡೋಣ, ಈ ಕ್ವಶನ್ ಬಗ್ಗೆ. ಆಫ್ಟರ್ವರ್ಡ್ಸ್ ನಾವು ಇನ್ನೆರಡರ ಬಗ್ಗೆ ನಾವು ಮಾತಾಡೋಣ. ಸೊ a1 by a2 is not equals to b1 by b2 ಆಗಿರುತ್ತೆ when if the two pair of equation are intersecting. ಓಕೆ, ಸೊ ಇದು ರೇಷಿಯೋ. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟು ಅಂತಂದರೆ ದ ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್, ದ ಎ ಆಪ್ಷನ್ ವೆನ್ ಇಟ್ ಈಸ್ ಇಂಟರ್ಸೆಕ್ಟಿಂಗ್ ಚಿಲ್ಡ್ರನ್ಸ್. ಸೊ ಇನ್ನು ಎರಡರ ಬಗ್ಗೆನೂ ಇಲ್ಲೇ ಹೇಳ್ಬಿಡ್ತೀನಿ ಚಿಲ್ಡ್ರನ್ಸ್. ಸೊ ಇದು ಇಂಟರ್ಸೆಕ್ಟಿಂಗ್ ಆದಾಗ. ಇನ್ನೊಂದು ಬರುತ್ತೆ ಕೋ ಇನ್ಸಿಡೆಂಟ್ ಆದಾಗ. ಸೊ ಕೋ ಇನ್ಸಿಡೆಂಟ್ ಆದಾಗ ರೇಷಿಯೋ ಏನು ಬರುತ್ತೆ ಅಂದರೆ a1 by a2 ಈಕ್ವಲ್ಸ್ ಟು b1 by b2 ಈಕ್ವಲ್ಸ್ ಟು c1 by c2 ಆಗಿರುತ್ತೆ. ಈ ಥರ ಬೇರೆದಲ್ಲೂ ಕ್ವಶನ್ಸ್ ಕೇಳಬಹುದು. ಹಾಗಾಗಿ ಇದರಲ್ಲೇ ಬಂದಿದ್ರಿಂದ ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ಬರುತ್ತೆ ದ ಲಾಸ್ಟ್ ಒನ್, ಪ್ಯಾರಲಲ್ ಲೈನ್ಸ್. ಸೊ ಪ್ಯಾರಲಲ್ ಬಂದಾಗ ಕಂಡೀಷನ್ ಏನಿರುತ್ತೆ ಅಥವಾ ರೇಷಿಯೋ ಏನಿರುತ್ತೆ ಅಂದರೆ a1 by a2 is equals to b1 by b2 is not equals to c1 by c2 ಇರುತ್ತೆ ಚಿಲ್ಡ್ರನ್ಸ್. ಬಟ್ ನಮಗೆ ಕೊಟ್ಟಿರುವ ಎರಡು ಪೇರ್ ಆಫ್ ಇಕ್ವೇಶನ್ ಯಾವ ಥರ ಇದೆ? ಇಂಟರ್ಸೆಕ್ಟಿಂಗ್ ಆಗಿದೆ. ಹಾಗಾಗಿ ಈ ಕಂಡೀಷನ್ ನಾವು ಬರೀಬೇಕು. ಅಂದರೆ ಎ ಆಪ್ಷನ್ ಈಸ್ ರೈಟ್ ಆನ್ಸರ್. ಓಕೆನಾ? ನೌ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, ದ ಥರ್ಡ್ ಕ್ವಶನ್ ಚಿಲ್ಡ್ರನ್ಸ್. Now the third question says, now what is the third question? ಥರ್ಡ್ ಕ್ವಶನ್ ಅಲ್ಲಿ ವರ್ಗ ಸಮೀಕರಣವೊಂದರ ಶೋಧಕದ ಬೆಲೆಯು -33 ಆಗಿದ್ದರೆ ಮೂಲಗಳ ಸ್ವಭಾವ. In a quadratic equation, the value of a discriminant is -33, then the equation is. Children, discriminant ನಿಮಗೆ 3 ತರ ಬರುತ್ತೆ. ಸೊ ಇದರ ಆನ್ಸರ್ನ ಮಾತಾಡೋದಕ್ಕಿಂತ ಮುಂಚೆ ಇದನ್ನು ಹೇಳ್ಬಿಡ್ತೀನಿ. ಸೊ ಡಿಸ್ಕ್ರಿಮಿನೇಟು ವ್ಯಾಲ್ಯೂ <0 ಬಂದರೆ ನಿಮಗೆ ನೋ ರಿಯಲ್ ರೂಟ್ಸ್. ಇದು ಮೊದಲನೇದಾಗಿ ತಿಳ್ಕೊಳ್ಳಿ. ಅಂದರೆ ಕನ್ನಡದಲ್ಲಿ ವಾಸ್ತವ ಮೂಲಗಳಿಲ್ಲ. ಓಕೆ, ಸೊ ಮೂಲಗಳಿಲ್ಲ ಅನ್ನುವಂಥದ್ದು. ನೋ ರಿಯಲ್ ರೂಟ್ಸ್ ಲೆಸ್ಸರ್ ದೆನ್ 0. ಅಂದರೆ ಲೆಸ್ಸರ್ ದೆನ್ 0 ಅಂದರೆ ಚಿಲ್ಡ್ರನ್ಸ್ ಯಾವುದೇ ಮೈನಸ್ ವ್ಯಾಲ್ಯೂ -2 -1 ಈಗ ಕೊಟ್ಟಿರೋದು -33. ಓಕೆನಾ? ಸೊ ಇನ್ನೊಂದು ಬರುತ್ತೆ ಡಿ ಅನ್ನುವಂಥದ್ದು ಈಕ್ವಲ್ಸ್ ಟು 0 ಬಂದರೆ ಈಕ್ವಲ್ ರಿಯಲ್ ರೂಟ್ಸ್. ಓಕೆ,
ಸೊ ಅಂದರೆ ಅದರ ಕನ್ನಡದಲ್ಲಿ ಸಮ, ವಾಸ್ತವ ಮತ್ತು ಸಮ. ಓಕೆ, ಕನ್ನಡದಲ್ಲಿ ಹೇಳ್ತೀನಿ, ವಾಸ್ತವ ಮತ್ತು ಸಮ. ಇನ್ನು ಡಿ ವ್ಯಾಲ್ಯೂ ಡಿಸ್ಕ್ರಿಮಿನೇಟ್, ಶೋಧಕದ ಬೆಲೆ ಗ್ರೇಟರ್ ದೆನ್ 0 ಬಂದರೆ 2 ಈಕ್ವಲ್ ಡಿಸ್ಟಿಂಕ್ಟ್ ರೂಟ್ಸ್. ಆಲ್ ರೈಟ್, ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ರೂಟ್, ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ರೂಟ್ ಚಿಲ್ಡ್ರನ್ಸ್. ಕನ್ನಡದಲ್ಲಿ ಹೇಳಬೇಕು ಅಂದರೆ ವಾಸ್ತವ ಮತ್ತು ವಿಭಿನ್ನ. ಕನ್ನಡದಲ್ಲಿ ಹೇಳ್ಬಿಡ್ತೀನಿ. ಸೊ ವಾಸ್ತವ ಮತ್ತು ಮೂಲಗಳಿಲ್ಲ, ಅಂದರೆ ಮೂಲಗಳಿಲ್ಲ ಇದಕ್ಕೆ. ಎರಡನೇದಕ್ಕೆ ವಾಸ್ತವ ಮತ್ತು ಸಮ, ಮೂರನೇದಕ್ಕೆ ನಿಮಗೆ ವಾಸ್ತವ ಮತ್ತು ವಿಭಿನ್ನ. ಸೊ ಡಿ ವ್ಯಾಲ್ಯೂ ಲೆಸ್ಸರ್ ದೆನ್ 0 ಇದ್ದರೆ ನೋ ರಿಯಲ್ ರೂಟ್ಸ್, ಗ್ರೇಟರ್ ಈಕ್ವಲ್ಸ್ ಟು 0 ಇದ್ದರೆ ಈಕ್ವಲ್ ರಿಯಲ್ ರೂಟ್ಸ್, ಗ್ರೇಟರ್ ದೆನ್ 0 ಇದ್ದರೆ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ರೂಟ್ಸ್. ಹಾಗಾದರೆ ಈಗ ಕ್ವಶನ್ ಕೊಟ್ಟಿರೋದ್ರಲ್ಲಿ ನೋಡಿ, ವ್ಯಾಲ್ಯೂ ಕೊಟ್ಟಿರೋದು -33 ಚಿಲ್ಡ್ರನ್ಸ್. ಹಾಗಾದರೆ -30 ಅಂದರೆ ಈ ಮೂರರಲ್ಲಿ ಯಾವ್ದು ಬರುತ್ತೆ ನಿಮಗೆ? ಈ ಮೂರರಲ್ಲಿ ನಿಮಗೆ ಮೊದಲನೇದು ಬರುತ್ತೆ ಅನ್ನುವಂಥದ್ದು. ಹಾಗಾದರೆ ಮೊದಲನೇದು ಬರುತ್ತೆ ಅಂತಂದರೆ ನೋ ರಿಯಲ್ ರೂಟ್ಸ್ ಅನ್ನುವಂಥದ್ದು, ಅಂದರೆ ವಾಸ್ತವವಾಗಿರುವುದಿಲ್ಲ. ಅಂದರೆ ಯಾವ ಆಪ್ಷನ್ ಕರೆಕ್ಟು ಅಂದರೆ ನಮ್ಮ ಸಿ ಆಪ್ಷನ್ ಕರೆಕ್ಟ್, ನಾಟ್ ಅ ರಿಯಲ್ ರೂಟ್ಸ್ ಅಥವಾ ವಾಸ್ತವವಾಗಿರುವುದಿಲ್ಲ. ಇದು ನಮ್ಮ ಮೂರನೇ ಕ್ವಶನ್ಗೆ ಆನ್ಸರ್. ಚಿಲ್ಡ್ರನ್ಸ್, ನಾನು ಡೈರೆಕ್ಟಾಗಿ ಆನ್ಸರ್ ಹೇಳ್ಕೊಂಡು ಹೋಗ್ಬೋದು, ಆದರೆ ಸೊ ಇದ್ರ ಬೇಸ್ ಮೇಲೆ ಏನಾದರೂ ಕೇಳಿದ್ರೆ ಅಥವಾ ಇವೆರಡರ ಬೇಸ್ ಮೇಲೆ ಏನಾದ್ರು ಕೇಳಿದ್ರೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಸಿಂಪಲ್ ಆಗಿ ಅಲ್ಲೇ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಚಿಲ್ಡ್ರನ್ಸ್. ನಾವು ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋದಾದ್ರೆ, ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ. ದ ಫಾರ್ಮುಲಾ ಟು ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ಅ ಸ್ಪಿಯರ್. ಸೊ ನಾನು ಡೈರೆಕ್ಟ್ ಆಗಿ ಬರಿತೀನಿ ಚಿಲ್ಡ್ರನ್ಸ್ ಫಾರ್ಮುಲಾ. ಸೊ ಸ್ಪಿಯರ್ದು ಸರ್ಫೇಸ್ ಏರಿಯಾ ಫಾರ್ಮುಲಾವನ್ನು ಕಂಡುಹಿಡಿಯುವ ಸೂತ್ರ ಅಂದರೆ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ 4πr² ಆಗಿರುತ್ತೆ. ಸೊ 4πr². ಹಾಗಾದರೆ ಸೊ ನಿಮ್ಮ ಯಾವ ಆಪ್ಷನ್ ಕರೆಕ್ಟು ಅಂತಂದರೆ ಡಿ ಆಪ್ಷನ್ ಈಸ್ ಕರೆಕ್ಟ್. ಸೊ 4πr². ಸೊ ಇಷ್ಟು ಬರ್ತು ನೀವು ಟಿಕ್ ಮಾಡಬೇಕು. ಓಕೆ, ಸೊ ಇದು ನಿಮ್ಮ ಈ ಒಂದು MCQಗೆ ಆನ್ಸರ್. ಸೊ ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ, if h is a height, L is the slant height and R1 and R2 is the radii of the ends, R1 is greater than R2 of the frustum of a cone, then L equals. ಕನ್ನಡದಲ್ಲಿ ಹೇಳೋದಾದರೆ R1 ಮತ್ತು R2 ತ್ರಿಜ್ಯಗಳಾಗಿರುವ H ಎತ್ತರವಿರುವ ಶಂಕುವಿನ ಭಿನ್ನಕದ L ನ ಕಂಡುಹಿಡಿಯುವಂತಹ ಸೂತ್ರ. ಹಾಗಾದರೆ L ನ ಕಂಡುಹಿಡಿಯುವಂತಹ ಸೂತ್ರ ಅಂದರೆ L ಅಂದರೆ ಓರೆ ಎತ್ತರ ಕನ್ನಡದಲ್ಲಿ, ಇಂಗ್ಲಿಷಲ್ಲಿ ನಿಮಗೆ ಸ್ಲ್ಯಾಂಟ್ ಹೈಟ್. ಹಾಗಾದರೆ ಸ್ಲ್ಯಾಂಟ್ ಹೈಟ್ನ ಕಂಡುಹಿಡಿಯೋ ಸೂತ್ರ ಫ್ರಸ್ಟಮ್ ಆಫ್ ದ ಕೋನ್ದು √h² ಪ್ಲಸ್ R1 ಮೈನಸ್ R2 ಹೋಲ್ ಸ್ಕ್ವೇರ್. ಇದು ಸ್ಲ್ಯಾಂಟ್ ಹೈಟ್ನ ಕಂಡುಹಿಡಿಯುವ ಸೂತ್ರ ವೆನ್ in a frustum of a cone if they have given the h and the 2 radius childrens. ಇದು ಶಂಕುವಿನ ಭಿನ್ನಕದಲ್ಲಿ ಓರೆ ಎತ್ತರವನ್ನು ಕಂಡುಹಿಡಿಯುವಂತಹ ಸೂತ್ರ. ಹಾಗಾದರೆ ಈ ಒಂದು ಆಪ್ಷನ್ ಯಾವ ಒಂದು ಆಪ್ಷನ್ ಅಲ್ಲಿ ಇದೆ ಅಂತಂದ್ರೆ ಸಿ ಯಲ್ಲಿದೆ. ಸೊ ದೇರ್ಫೋರ್ ಸಿ ಆಪ್ಷನ್ ನ ಬರೆದು ಆನ್ಸರ್ ಬರೆದು ನೀವು ಟಿಕ್ ಮಾಡಬೇಕು, ಅಥವಾ OMR ಶೀಟ್ ಕೊಟ್ಟರೆ ಶೇಡ್ ಮಾಡಬೇಕು ಚಿಲ್ಡ್ರನ್ಸ್. ಓಕೆ, ಸೊ ದಿಸ್ ಇಸ್ ದ ಅನದರ್ ಒನ್. ಸೊ ನಾವು ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಸೊ ಈಗ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋದಾದ್ರೆ, see the question is the area of a rectangle is 528 centimeter cube. so adre so area of a rectangle anna ಅವರು ಕೊಟ್ಟಿದ್ದಾರೆ. so area of a rectangle is to 528. ಹಾಗಾದ್ರೆ ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ the length is 1 more than the twice of its breadth. ಅಂದರೆ ಕನ್ನಡದಲ್ಲಿ ಸೊ ರೆಕ್ಟ್ಯಾಂಗಲ್ದು ಏರಿಯಾ ಕೊಟ್ಟಿದ್ದಾರೆ 528, ಅಗಲ ಎಷ್ಟಿದೆ ಅಂತಂದರೆ 2ರಷ್ಟಕ್ಕಿಂತ 1 ಜಾಸ್ತಿ ಇದೆಯಂತೆ. ಸೊ ಇಂಗ್ಲೀಷಲ್ಲಿ ಹೇಳೋದಾದರೆ ಬ್ರೆತ್ ಲೆಂತ್ ಅನ್ನುವಂಥದ್ದು 1 more than the twice of its breadth ಅನ್ನುವಂಥದ್ದು. ಹಾಗಾದರೆ ಕೆಳಗಡೆ ಇರುವಂತಹ ಆನ್ಸರ್ಸ್ಗಳಲ್ಲಿ ಯಾವ ಈಕ್ವೇಷನ್ ಸರಿ ಅನ್ನುವಂಥದ್ದನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಾದರೆ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋದಾದರೆ, ನೋಡಿ ಬ್ರೆತ್ ಎಷ್ಟಿದೆ ಅಂತ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ನಾನು ಬ್ರೆತ್ ಎಷ್ಟಿದೆ ಅಂತ ಬರ್ಕೊಳ್ತೀನಿ ಅಂದರೆ x ಮೀಟರ್ ಅಷ್ಟಿದೆ ಅಂತ ಬರ್ಕೊಳ್ತೀನಿ. ಅಂದರೆ ಅಗಲ x ಮೀಟರ್ ಅಷ್ಟಿದೆ ಅಂತ. ಹಾಗಾದರೆ ಲೆಂತ್ ಎಷ್ಟಾಗತ್ತೆ ಅಂದರೆ, ಉದ್ದ ಎಷ್ಟಾಗತ್ತೆ ಅಂದರೆ
ಎರಡರಷ್ಟಕ್ಕಿಂತ ಒಂದು ಜಾಸ್ತಿ ಅಂದರೆ ಇಂಗ್ಲೀಷಲ್ಲಿ ಹೇಳೋದಾದ್ರೆ 1 more than the twice of its breadth. So therefore 1 more than the twice of breadth ಅಂದ್ರೆ ಏನಂತ ಬರ್ಕೊಂಡಿದ್ದೀನಿ x. ಹಾಗಾದ್ರೆ ಎರಡರಷ್ಟಕ್ಕಿಂತ ಒಂದು ಜಾಸ್ತಿ ಅಗಲಕ್ಕಿಂತ, ಸೊ ಇದು ಅದರ ಒಂದು ಲೆಂತ್ ಆಗಿರುತ್ತೆ. ಹಾಗಾದ್ರೆ ಈಕ್ವೇಶನ್ ಯಾವುದು ಅಂತ ಪತ್ತೆ ಮಾಡೋದಕ್ಕೆ, ಫೈಂಡ್ ಔಟ್ ಮಾಡೋದಕ್ಕೆ ನಾವು ಏರಿಯಾ ಆಫ್ ರೆಕ್ಟಾಂಗಲ್ ಫಾರ್ಮುಲಾವನ್ನು ಯೂಸ್ ಮಾಡೋಣ. ಸೊ ಏರಿಯಾ ಆಫ್ ರೆಕ್ಟಾಂಗಲ್ ಫಾರ್ಮುಲಾ ಎ ಇಸ್ ಈಕ್ವಲ್ಸ್ ಟು ಲೆಂತ್ ಇಂಟು ಬ್ರೆತ್ ಆಗಿರುತ್ತೆ, ಹೌದಲ್ಲ? ಹಾಗಾದ್ರೆ ಏರಿಯಾವನ್ನು ಕೊಟ್ಟಿದ್ದಾರೆ, ಎಷ್ಟು? 528 ಈಕ್ವಲ್ಸ್ ಲೆಂತ್ ಅಂದರೆ ಎಷ್ಟು? 1 + 2x, ಕರೆಕ್ಟಾ? ಇಂಟು ಬ್ರೆತ್ ಅಂದರೆ ಎಷ್ಟು? x. 528 ಅಲ್ಲೇ ಇಟ್ಕೊಳ್ಳಿ, ಈಕ್ವಲ್ಸ್ ಇದನ್ನ ಮಲ್ಟಿಪಲ್ ಮಾಡಿ, ಸಿಂಗಲ್ ಟರ್ಮ್ ಟು ದ ಡಬಲ್ ಟರ್ಮ್. x ಇಂಟು 1 is 1x ಪ್ಲಸ್ 2 ಇಂಟು x ಸ್ಕ್ವೇರ್ ಇಸ್ 2x ಇಂಟು x is 2x ಸ್ಕ್ವೇರ್, ಕರೆಕ್ಟಾ? ಸೊ ಈಗೇನು ಮಾಡಿ ಇದನ್ನ ಉಲ್ಟಾ ಬರ್ಕೊಳ್ಳಿ. ಸೊ 2x ಸ್ಕ್ವೇರ್ ಪ್ಲಸ್ 1x ಈಕ್ವಲ್ಸ್ 528. ಈಗ 528ನ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಳ್ಳಿ. ಸೊ therefore 2x ಸ್ಕ್ವೇರ್ ಪ್ಲಸ್ 1x ಮೈನಸ್ 528 ಈಕ್ವಲ್ಸ್ ಟು 0. ಹಾಗಾದರೆ ಇದು ಅದರ ಈಕ್ವೇಶನ್ ಆಗಿರುತ್ತೆ. ಸೊ ಹಾಗಾದರೆ ನಿಮ್ಮ ಆಪ್ಷನ್ನ ನೋಡೋದಾದರೆ, ಹಾಗಾದರೆ ಆಪ್ಷನ್ನಲ್ಲಿ ಯಾವ ಆಪ್ಷನ್ನು ಕರೆಕ್ಟ್ ಆಗಿದೆ? 2x ಸ್ಕ್ವೇರ್ ಪ್ಲಸ್ 1x ಮೈನಸ್ 528 ಈಕ್ವಲ್ಸ್ ಟು 0 ಇದೆ, ಆ ಆಪ್ಷನ್ನ ನೀವು ಟಿಕ್ ಮಾಡಬೇಕಾಗತ್ತೆ. ಸೊ ನೀವೇ ಟಿಕ್ ಮಾಡಿ ನೋಡೋಣ. ಸೊ therefore that is the answer for this question, children. So let me move to the next one. ಸೊ ಈಗ ನೆಕ್ಸ್ಟ್ 7th ಕ್ವಶನ್ ನೋಡೋದಾದ್ರೆ, ಸೊ 7th ಕ್ವಶನ್ ಹೀಗೆ ಹೇಳುತ್ತೆ, 8,1 k, -4 2, -5 ಸರಳ ರೇಖಾಗತವಾಗಿದ್ದರೆ k ಯ ಬೆಲೆ ಅಂದರೆ, ಸೊ 8,1 k, -4 2, -5 ಆರ್ ದ ಕೋಲಿನಿಯರ್. ಇಫ್ ಇಟ್ ಇಸ್ ಕೋಲಿನಿಯರ್ then find the value of k. ಓಕೆ, ಹಾಗಾದ್ರೆ ಹೇಗೆ ಕಂಡುಹಿಡಿಯೋದು? ಫಸ್ಟ್ ಆಫ್ ಆಲ್ ಕೊಲಿನಿಯರ್ ಆಗಿದ್ರೆ ಏರಿಯಾ ವಿಲ್ ಬಿ ಈಕ್ವಲ್ಸ್ ಟು 0 ಆಗುತ್ತೆ ಚಿಲ್ಡ್ರನ್ಸ್. ಸೊ ಏರಿಯಾ ಆಫ್ ಅ ಟ್ರಯಾಂಗಲ್ ಫಾರ್ಮುಲಾ ಹಾಕೊಂಡು ವಿ ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಚಿಲ್ಡ್ರನ್ಸ್. ಸೊ ಮೊದಲನೇದಾಗಿ ನಾವು x1 ತಗೊಳ್ಳೋಣ. x1 ಅಂದರೆ ಇದು x1, ಇದು y1, x2 y2, ಇದು x3 y3. ಓಕೆ, ಸೊ ಹಾಗಾದ್ರೆ x1 ವ್ಯಾಲ್ಯೂ ಈಸ್ 8, ಹಾಗಾದ್ರೆ y1 ಈಸ್ 1. ಸೊ ಇಲ್ಲಿ x2 is k and y2 is -4. ನೆಕ್ಸ್ಟ್ ಇಲ್ಲಿ x3 is 2 and y3 is -5. ಓಕೆನಾ? ಸೊ ನಾವು ಏರಿಯಾ ಆಫ್ ಅ ಟ್ರಯಾಂಗಲ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಬೇಕು. ಎಕ್ಸಾಮ್ ಹಾಲಲ್ಲಿ ನೀವು ಈ ಥರ ಪ್ರಾಬ್ಲಮ್ಸ್ಗಳು ಬಂದರೆ ಇದನ್ನ ಸಾಲ್ವ್ ಮಾಡಿ ನೀವು OMR ಶೀಟಲ್ಲಿ ಆನ್ಸರ್ನ ಟಿಕ್ ಮಾಡಬೇಕು. ಓಕೆ, ಸಾಲ್ವ್ನ ನಿಮಗೆ ಮಾಡೋದಕ್ಕೆ ಪೇಜ್ ಕೊಟ್ಟಿರ್ತಾರೆ ಅನ್ಸುತ್ತೆ. ಸೊ ಅದನ್ನು ಕ್ಲಾರಿಫೈ ಮಾಡಿ ಹೇಳ್ತೀನಿ ನಾನು. ಓಕೆ, ಹಾಗಾದರೆ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ A ಈಕ್ವಲ್ಸ್ ಹಾಫ್ ಇಂಟು x1 y2 ಮೈನಸ್ y3 ಮತ್ತು ಪ್ಲಸ್ x2 ಇಂಟು y3 ಮೈನಸ್ y1, ಓಕೆ, ಪ್ಲಸ್ x3 ಇಂಟು y1 ಮೈನಸ್ y2. ನೀವು ಬರೆದಿರೋ ಫಾರ್ಮುಲಾ ಸರಿನೋ ತಪ್ಪು ಹೆಂಗೆ ಗೊತ್ತಾಗುತ್ತೆ ಅಂದರೆ ನೋಡಿ, 1 2 3 2 3 1 ಆ್ಯಂಡ್ 3 1 2 ಬರಬೇಕು. ಓಕೆ, ಸೊ 1 2 3, ನೆಕ್ಸ್ಟ್ 2 3 1, ಆಫ್ಟರ್ವರ್ಡ್ಸ್ 3 1 2. Now I'll apply the values to this formula. A equals half into x1 ಅಂದರೆ ಎಷ್ಟು? x1 ಅಂತಂದರೆ 8 ಇಂಟು y2 ಅಂದರೆ y2 is -4 ಮೈನಸ್ y3 ಅಂದರೆ -5. ಸೊ therefore ಬ್ರಾಕೆಟಲ್ಲಿ ಬರೀತೀನಿ -5 ಪ್ಲಸ್ x2 ಅಂದರೆ x2 ಅಂತಂದರೆ k ಇಂಟು y3 ಅಂದರೆ -5 ಮೈನಸ್ y1 ಅಂದರೆ y1 1. ಓಕೆ, ಸೊ ಪ್ಲಸ್ x3 ಅಂದರೆ 2 ಇಂಟು y1 ಅಂದರೆ, ಸೊ y1 is here 1 minus y2 is minus of -4. Clear? Now simplify this. A equals half into 8 ಅಲ್ಲೇ ಇರಲಿ, -4 ಅಲ್ಲೇ ಇರಲಿ, minus into minus is +5 ಪ್ಲಸ್ ನಾವು k ಅಲ್ಲೇ ಇರಲಿ, -5 -1 ಅಲ್ಲೇ ಇರಲಿ, ಆಮೇಲೆ ಸಿಂಪ್ಲಿಫೈ ಮಾಡೋಣ.
ಸೊ ಪ್ಲಸ್ 2 ಇಂಟು 1 ಅಲ್ಲೇ ಇರಲಿ, ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, ಸಾರಿ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, ಇದು 4. ಓಕೆ, ನಾವು ನೆಕ್ಸ್ಟು a ಈಕ್ವಲ್ಸ್ ಹಾಫ್ ಇಂಟು, ಈಗ ಸಿಂಪ್ಲಿಫೈ ಮಾಡಿ, 8 ಇಂಟು ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್. So you need to subtract 5 ಅಲ್ಲಿ 4 ಹೋದ್ರೆ 1, biggest number is 5 and symbol is plus, so therefore plus 1. Now here you need to multiply k into minus 5 and minus 1. So plus into minus is minus. Whenever you are multiplying, you need to multiply the numbers as well as the symbols. So plus into minus is minus, k into 5 is 5k, plus into minus is minus, k into 1 is 1k. Now plus 2 into 1 plus 4 is 5. So therefore a equals half into 8 ones are 8, minus into minus is plus. So 5k ಅಲ್ಲಿ 1k add ಮಾಡಿದ್ರೆ it's minus 6k plus 5 2s are 10. Okay now? So a equals half into 10 plus 8 is 18 minus 6k. ಆದರೆ ಏರಿಯಾ ಏನಾಗುತ್ತೆ, 0 ಆಗಿರುತ್ತೆ if suppose if the coordinate points given points are pair of points are collinear points. ಹಾಗಾದ್ರೆ ಹಾಫ್ ನ ಈ ಕಡೆ ಕಳಿಸಿದ್ರೆ, ಲೆಫ್ಟ್ ಹ್ಯಾಂಡ್ ಸೈಡ್ ಕಳಿಸಿದ್ರೆ ಹಾಫ್ ಇಂಟು 0 ವಿಲ್ ಬಿ 0. ಹಾಗಾಗಿ ಹೋಲ್ ಇಷ್ಟು 0 ಆಗುತ್ತೆ. ನಮ್ಗೆ ಇನ್ನು ಉಳಿಯುವಂಥದ್ದು ಏನು ಅಂದ್ರೆ ಇಷ್ಟು ಮಾತ್ರ. ಓಕೆನಾ? ಸೊ therefore 18 minus 6k equals to 0. Now send the 6k to the right hand side. So 18 ಅಲ್ಲೇ ಇರುತ್ತೆ is equals to minus 6k ಆ ಕಡೆ ಹೋದ್ರೆ plus 6k. ಓಕೆನಾ? ಸೊ ಹಾಗಾದ್ರೆ 6k equals 18. ಹಾಗಾದ್ರೆ k equals 18 by 6. So 6 ones are 6 3s are 18. ಹಾಗಾದ್ರೆ k value is 2. K value is 3. ಓಕೆ, ಸೊ ಹಾಗಾದರೆ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ ಅಂತಂದರೆ, ಸೊ ದ ಆಪ್ಷನ್ ನಂಬರ್ ಡಿ. ಸೊ therefore ಡಿ ಆಪ್ಷನ್ ಕರೆಕ್ಟ್. ಡಿ ಆಪ್ಷನ್ ಈಸ್ 3. ಸೊ ಇದನ್ನು ನೀವು ಟಿಕ್ ಮಾಡಬೇಕು. ಓಕೆ ಚಿಲ್ಡ್ರನ್ಸ್, ನಾವು ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, ದ 8th ಒನ್. ಸೊ ದ 8th ಕ್ವಶನ್ ಈಸ್ 15 cot a ಈಕ್ವಲ್ಸ್ 8 ಆದಾಗ ವಾಟ್ ಇಸ್ ದ ವ್ಯಾಲ್ಯೂ ಆಫ್ tan a ಅನ್ನುವಂಥದ್ದು. ಸೊ ಮೊದಲನೇದಾಗಿ ನಾವು tan a ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಲ್ವಾ. ಸೊ ಕೊಟ್ಟಿರೋದನ್ನ ಸರಿಯಾಗಿ ಬರ್ಕೊಳ್ಳೋಣ. ಸೊ ಈಗ 15 cot a ಈಕ್ವಲ್ಸ್ 8 ಇದ್ದರೆ ಅದನ್ನು cot a ಈಕ್ವಲ್ಸ್ 15ನ ಈಚೆಗೆ ಕಳಿಸಿ. ಸೊ therefore it will become 8 by 15. ಯಾಕೆಂದರೆ ಮಲ್ಟಿಪಲ್ ಇದೆ ಅಲ್ವಾ, ಹಾಗಾಗಿ ಇಟ್ ವಿಲ್ ಬಿಕಮ್ 8 by 15. ಹಾಗಾದರೆ tan a ವ್ಯಾಲ್ಯೂ ಎಷ್ಟಾಯಿತು ಅಂದರೆ, ಸೊ tan ವ್ಯಾಲ್ಯೂ ವಿಲ್ ಬಿ ದ ರೆಸಿಪ್ರೋಕಲ್ ಆಫ್ ದಿಸ್ ವ್ಯಾಲ್ಯೂ. ರೆಸಿಪ್ರೋಕಲ್ ಆಗುತ್ತೆ. ಹಾಗಾದರೆ ದ ಆನ್ಸರ್ ವಿಲ್ ಬಿ 15 by 8. ಸೊ ಆಲ್ವೇಸ್ ದ ರೆಸಿಪ್ರೋಕಲ್ ವಿಲ್ ಬಿ ದ ವ್ಯಾಲ್ಯೂ ಆಫ್ tan a. ಸೊ cot a ಇದು ರೆಸಿಪ್ರೋಕಲ್ ವಿಲ್ ಬಿ tan a. ಹಾಗಾದರೆ ಆನ್ಸರ್ ಈಸ್ 15 by 8. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟ್? ದ ಎ ಆಪ್ಷನ್ ಈಸ್ ಕರೆಕ್ಟ್. ಸೊ therefore ಎ ಆಪ್ಷನ್ ಈಸ್ 15 by 8 and it is correct. The sum of the AP 2 plus 4 plus 6 plus 8 plus dot 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 plus 20 is ಸಮಾಂತರ ಶ್ರೇಣಿ 2 plus 4 plus 6 plus 8 plus dot 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 plus 20 ರ ಮೊತ್ತ. ಅಂದರೆ ನೀವೇನು ಮಾಡಬೇಕು ಅಂದರೆ ಇದರಲ್ಲಿ, ಸೊ 2 plus 4 is 6, 6 plus 6 is 12, 12 plus 8 is 20, 20 plus 10 is like that. You need to add ಮಾಡ್ಕೊಂಡು ಹೋಗಿ ಟೋಟಲ್ಲು ಇಷ್ಟೂ ಆ್ಯಡ್ ಮಾಡಿ 20 ಅಷ್ಟೂ ಆ್ಯಡ್ ಮಾಡಿದಾಗ ಎಷ್ಟು ಮೊತ್ತ ಅಂದರೆ ಸಮ್ ಬರುತ್ತೆ ಅನ್ನೋದನ್ನ ಯು ನೀಡ್ ಟು ಐಡೆಂಟಿಫೈ. ಸೊ ಅದನ್ನು ಹೇಗೆ ಮಾಡೋದು? ದೇರ್ ಆರ್ 4 ಆಪ್ಷನ್ ಆಗುತ್ತೆ. ಹೇಗೆ ಮಾಡೋದು ಚಿಲ್ಡ್ರನ್ಸ್? ಇದಕ್ಕೆ ಒಂದು ಸಿಂಪಲ್ ಆಗಿರೋ ಫಾರ್ಮುಲಾ ಹೇಳ್ಕೊಡ್ತೀನಿ. ಅದೇ ಆ ಫಾರ್ಮುಲಾನೇ n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2. ದಿಸ್ ಇಸ್ ದ ಫಾರ್ಮುಲಾ. ನೆನಪಿನಲ್ಲಿ ಇಟ್ಕೊಳ್ಳಿ. ಈ ರೀತಿಯ ಪ್ರಾಬ್ಲಮ್ಸ್ಗಳು ಬಂದರೆ ಈ ಫಾರ್ಮುಲಾವನ್ನು ಯೂಸ್ ಮಾಡಿ. ಓಕೆನಾ? ಸೊ ನಾವು ಕಮಿಂಗ್ ಟು ದ ಪ್ರಾಬ್ಲಮ್. ಹೇಗೆ ಸಾಲ್ವ್ ಮಾಡೋದು? ಫಸ್ಟು ರೈಟ್ ಆನ್ ದ ಕ್ವಶನ್. 2 plus 4 plus 6 plus 8 plus dot 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 plus 20. Correct? You need to find the sum of this. So ಇದೆಲ್ಲವೂ 2 ಇಂದ ಡಿವೈಡ್ ಆಗೋದ್ರಿಂದ, ಸೊ ಟೇಕ್ 2 ಕಾಮನ್. ಸೊ 2 1s are 2 plus 2 2s are plus 3s are dot 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 plus 2 10s are 20. ಇದು ಫಸ್ಟ್ ಸ್ಟೆಪ್ ನೀವು ಮಾಡಬೇಕು. ಓಕೆ, ನೆಕ್ಸ್ಟ್ ಸ್ಟೆಪ್ ಇಲ್ಲಿ n ವ್ಯಾಲ್ಯೂ ವಿಲ್ ಬಿ
10. ಯಾಕೆ ಅಂದರೆ ದ 10th term will become 20. 10ನೇ ಪದ 20 ಆಗಿರುತ್ತೆ. ಹಾಗಾಗಿ n ವ್ಯಾಲ್ಯೂ ಎಷ್ಟಾಗುತ್ತೆ 10. ಸೊ ಈ 10 ವ್ಯಾಲ್ಯೂನ ಇಲ್ಲಿ ಹಾಕಿ. ಸೊ ದಿ 4 ಈಕ್ವಲ್ಸ್ ಟು, ಸೊ n ಅಂದರೆ ಎಷ್ಟು 20. ಆದರೆ ನಾವು 2 ಕಾಮನ್ ತೆಗ್ದಿರೋದ್ರಿಂದ ನಾವು ಫಸ್ಟು 2ನ ಮೊದಲೇ ಬರ್ಕೊಬಿಡ್ಬೇಕು. ಸೊ 2 ಕಾಮನ್ ತೆಗ್ದಿರೋದ್ರಿಂದ ನಾವು ಐ ವಿಲ್ ಅಪ್ಲೈ ದ n ವ್ಯಾಲ್ಯೂ ಅಪ್ಲೈ ಮಾಡ್ತೀನಿ ನಾನು. ಸೊ n ವ್ಯಾಲ್ಯೂ ಎಷ್ಟು 10. ಸೊ ದಿ 10 ಇಂಟು 10 ಪ್ಲಸ್ 1 ಡಿವೈಡೆಡ್ ಬೈ 2. ಕರೆಕ್ಟಾ? ನಾವು ಐ ಸಿಂಪ್ಲಿಫೈ ಹಿಯರ್. ಸೊ ಹಾಗಾದರೆ ನೋಡಿ 2 ಅಲ್ಲೇ ಇರುತ್ತೆ, 10 ಅಲ್ಲೇ ಇದೆ, 10 ಪ್ಲಸ್ 1 ವಿಲ್ ಬಿಕಮ್ 11 ಹೋಲ್ ಡಿವೈಡೆಡ್ ಬೈ 2. ಕರೆಕ್ಟಾ? ನಾವು ಹಿಯರ್ ಕ್ರಾಸ್ ಮಲ್ಟಿಪಲ್ ಮಾಡಿದಾಗ 2 ಗೆಟ್ ಕ್ಯಾನ್ಸಲ್. ಸೊ ಹಾಗಾದ್ರೆ ಇನ್ನು ಉಳಿದಿರೋದು ಎಷ್ಟು 11 ಇಂಟು 10. ಸೊ 10 11s 11 10s 110. ಕರೆಕ್ಟ್? ಹಾಗಾದ್ರೆ ಇದು ನಿಮ್ಮ ಆಪ್ಷನ್. ಸೊ ಹಾಗಾದರೆ ಈ ಆನ್ಸರ್ ಯಾವ ಆಪ್ಷನಲ್ಲಿದೆ 110. ಸೊ ಎ ಆಪ್ಷನಲ್ಲಿದೆ. ಸೊ ಹಾಗಾಗಿ ಇದು ನಿಮ್ಮ ಆನ್ಸರ್ ಚಿಲ್ಡ್ರನ್ಸ್. ಹಾಗಾದ್ರೆ ಎಷ್ಟು ಆನ್ಸರ್ 110. ಓಕೆ. ಸೊ ಈ ರೀತಿಯಾಗಿ ನೀವು ಸಾಲ್ವ್ ಮಾಡಿ ಯು ನೀಡ್ ಟು ಫೈಂಡ್ ದ ಆನ್ಸರ್ ಚಿಲ್ಡ್ರನ್ಸ್. ಓಕೆ. ಸೊ ಒನ್ ಥಿಂಗ್ ಐ ವಿಲ್ ಸೇ ಹಿಯರ್, ಸೊ ವಾಟ್ ಎವರ್ ನಂಬರ್ ಯು ಆರ್ ಟೇಕಿಂಗ್ ಔಟ್ the common factor that has to multiple here. ಈ ಫಾರ್ಮುಲಾಕ್ಕೆ the factor has to multiple. So okay na? So we will move on to the next question. So next question, the sum of the AP terms 2 plus 4 plus 6 plus 8 dot 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 plus 1000. ಸಮಾಂತರ ಶ್ರೇಣಿ 2 plus 4 plus 6 plus 8 plus dot 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 plus 1000 ರ ಮೊತ್ತ. Children, just now we have solved the same problem, right? ನೋಡಿ. So but now 20 ವರೆಗೆ ಫೈಂಡ್ ಔಟ್ ಮಾಡಿದ್ದು, ಬಟ್ ಇಲ್ಲೇನು ಕೊಟ್ಟಿದ್ದಾರೆ. ಸೊ ದೇ ಹ್ಯಾವ್ ಗಿವನ್ ಜಸ್ಟ್ ಐ ಹ್ಯಾವ್ ಮೆನ್ಷನ್ ಟು ಫೈಂಡ್ ದ ಸಮ್ ಆಫ್ ದ ಟರ್ಮ್ಸ್ ಫ್ರಮ್ ಸ್ಟಾರ್ಟಿಂಗ್ ಫ್ರಮ್ 2 to 1000. ಓಕೆ. ಸೊ ದಟ್ ಮೀನ್ಸ್ ಐ ಥಿಂಕ್ ಯು ಕ್ಯಾನ್ ಡೂ ಇಟ್, ಯು ಕ್ಯಾನ್ ಸಾಲ್ವ್ ಇಟ್ ಆ್ಯಂಡ್ ಯು ಕ್ಯಾನ್ ಚೂಸ್ ದ ಆಪ್ಷನ್. ನೀವೇ ಆಪ್ಷನ್ಸ್ನ ಪಿಕ್ ಮಾಡ್ಬೋದು. ಯು ನೀಡ್ ಟು ಯೂಸ್ ದಿಸ್ ಫಾರ್ಮುಲಾ. ವಿಚ್ ಫಾರ್ಮುಲಾ? n into n plus 1 by 2. ಓಕೆ. ಸೊ ವಿಲ್ ಯು ಸಾಲ್ವ್ ಇಟ್? Yes. You need to solve it and you need to say the answers in a comment box. Okay. Now we'll move on to the next question, the third question. I'll move to the third question. The sum of the 40 positive integers divisible by 6 is. So 6ರಿಂದ ಭಾಗಿಸಲ್ಪಡುವ 40ರ ಧನಾತ್ಮಕ ಸಂಖ್ಯೆಗಳ ಮೊತ್ತ. Children, how to solve this? Sorry. Okay. Now simple. For this just use, you can use the my formula n into n plus 1 by 2 also, or else you can use the another formula. That is, I'll write the formula n into n plus 1 by 2 also you can use, or Sn equals n by 2 into a plus an also you can use. Okay. So the sum of the 40 positive integers which are divisible by 5. So therefore 6 ಇಂದ ಡಿವೈಡ್ ಆಗೋ ನಂಬರ್ಸ್ಗಳು ಯಾವುದು ಯಾವುದು? The first number will be 6. 6ರಿಂದ ಭಾಗಿಸುವ ನಂಬರ್ಗಳು ಯಾವುದು ಯಾವುದು? 6 ಫಸ್ಟು, ಪ್ಲಸ್ ನೆಕ್ಸ್ಟ್ 12 ಪ್ಲಸ್ 18 ಪ್ಲಸ್ ಹಾಗೆ ಹೋಗ್ತಾ ಹೋಗ್ತಾ ಯು ನೀಡ್ ಟು ಫೈಂಡ್ ದ ಫಸ್ಟ್ 40 ಪಾಸಿಟಿವ್ ಇಂಟೀಜರ್ಸ್. ಮೊದಲ 40 ಧನಾತ್ಮಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಬೇಕು. ಸೊ ದೇರ್ಫೋರ್ ದ ಲಾಸ್ಟ್ ಟರ್ಮ್ ವಿಲ್ ಬಿ, ಸೊ ಮಲ್ಟಿಪಲ್ 40 into 6. ಸೊ 6 4s are 24. ಸೊ ದಟ್ ಮೀನ್ಸ್ ದ ಲಾಸ್ಟ್ ಟರ್ಮ್ 40th term will be 240. ಓಕೆ. ಸೊ ದೇರ್ಫೋರ್ ಯು ನೀಡ್ ಟು ಫೈಂಡ್ ದ ಸಮ್ ಆಫ್ ದೀಸ್ ನಂಬರ್ಸ್. ಇಷ್ಟು ನಂಬರ್ಸ್ಗಳ ಮೊತ್ತವನ್ನು ಕಂಡುಹಿಡಿಯಬೇಕು. ಆ್ಯಸ್ ಯೂಶುವಲ್ ಈ ಫಾರ್ಮುಲಾನಾದ್ರು ಯೂಸ್ ಮಾಡಿ, ಈ ಫಾರ್ಮುಲಾನಾದ್ರು ಯೂಸ್ ಮಾಡಿ, ಯು ಕ್ಯಾನ್ ಫೈಂಡ್ ದ ಆನ್ಸರ್ ಚಿಲ್ಡ್ರನ್ಸ್. ಸೊ ದೇರ್ಫೋರ್ 6 ಕಾಮನ್ ತೆಗಿತೀನಿ. ಸೊ 1s ಪ್ಲಸ್ 2s ಪ್ಲಸ್ 3s ಡಾಟ್ ಡಾಟ್ ಡಾಟ್. ಸೊ 6 4s 24. ಸೊ ದೇರ್ಫೋರ್ ಇಟ್ಸ್ 40. ಓಕೆ. ಸೊ ದೇರ್ಫೋರ್ n ವ್ಯಾಲ್ಯೂ ಎಷ್ಟಾಯ್ತು ಇಲ್ಲಿ? 40 ಆಯಿತು. ಹಾಗಾದರೆ 6ನ ಕಾಮನ್ ತೆಗೆದಿದ್ದೀನಿ, ಅಲ್ಲೇ ಇಟ್ಕೊಳ್ಳಿ. ಸೊ n ವ್ಯಾಲ್ಯೂನ ಈ ಫಾರ್ಮುಲಾಗೆ ಅಪ್ಲೈ ಮಾಡಿ. ಸೊ ದೇರ್ಫೋರ್ n ವ್ಯಾಲ್ಯೂ ಇಸ್ 40 into 40 plus 1 divided by 2. Correct? So that will be equals to 6 ಅಲ್ಲೇ ಇರಲಿ. 40 into 41 divided by 2. Okay. Now multiple this. So 2 1s are 2 2s are for 20. So the remaining is 6 into 20 into 41. 6 into 20 into 41. So if you have multiple this, ಇಷ್ಟು multiple ಮಾಡಿದ್ರೆ you will get the answer as 4920. So 4920 ಬರುತ್ತೆ. So therefore which option is right? So the B option is right. You need to shade the B option. Now this is the problem children, the third problem, and how to solve this ಅನ್ನುವಂಥದ್ದು. And as I said, you can use this formula also, you can use this formula also. So ಈ ತರಹ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ಕೆಲವೊಂದ್ಸಲಿ ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ. ಲೈಕ್ ದಿಸ್, ಎಸ್ಪೆಷಲಿ ಲೈಕ್ ದಿಸ್, the sum of the 40 positive integers, like, okay.
Moving on to the next one, the fourth one. So I think I have given some more questions for you people to practice it. So not only one question that you have learnt ಅಂತ ಅನ್ಕೊಂಡು ಸುಮ್ಮನೆ ಆಗೋದಲ್ಲ. ಸೊ ಒಂದು ಕ್ವಶನ್ನ ಕಲ್ತ್ಬಿಟ್ಟು ಸುಮ್ಮನೆ ಆಗೋಂಥದ್ದಲ್ಲ. ಯು ನೀಡ್ ಟು ಪ್ರಾಕ್ಟೀಸ್ ಫ್ಯೂ ಮೋರ್ ಕ್ವಶನ್ಸ್ ಲೈಕ್ ದ ಸೇಮ್ ಟಾಪಿಕ್. Already I had taken 2 topics. I have completed 2 topics. So that means you need to take some more questions based on the same topics, and you need to solve it, and you need to practice it. So for your practice, I have given the problem. Sum of the 15 multiples of 8. Like how we have solved on the last problem. Now ಕಳೆದ ಪ್ರಾಬ್ಲಮ್ ಅನ್ನು ಹೇಗೆ ಸಾಲ್ವ್ ಮಾಡೋದು ಅದೇ ತರಹ ನೀವು ಸಾಲ್ವ್ ಮಾಡ್ಬೋದು. 8ರಿಂದ ಗುಣಿಸಲ್ಪಡುವ ಮೊದಲ 15 ಪದಗಳ ಮೊತ್ತ. So you have the options. So solve it and write down the answer and choose the answer, choose the options and say the answer in the comment box. Coming to the fifth one. Sum of the 20 multiples of 4. 4ರಿಂದ ಗುಣಿಸಲ್ಪಡುವ ಮೊದಲ 20 ಪದಗಳ ಮೊತ್ತ. Again I have given sum of the 100 multiples of 5. 5ರಿಂದ ಗುಣಿಸಲ್ಪಡುವ ಮೊದಲ 100 ಪದಗಳ ಮೊತ್ತ. ಓಕೆ, ಐ ಥಿಂಕ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಮಾಡಿಬಿಟ್ಟು ಆನ್ಸರ್ಸ್ನ ಟಿಕ್ ಮಾಡಿ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ. ಸೊ ಐ ವಿಲ್ ಸೇ ಯುವರ್ ಆನ್ಸರ್ ಇಸ್ ರೈಟ್ ಆರ್ ರಾಂಗ್. ಮೂವಿಂಗ್ ಆನ್ ಟು ದ 7th ಒನ್. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ. ಇಫ್ ಡಿ ಈಕ್ವಲ್ಸ್ 3, ದ ವ್ಯಾಲ್ಯೂ ಆಫ್ A20 ಮೈನಸ್ A15 ಈಸ್. ನೋಡಿ ಎಷ್ಟು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನೀವು ಮಾಡೋ ಪ್ರಾಬ್ಲಮ್ಗಳಿಗಿಂತ ದಿಸ್ ಈಸ್ ಅ ಡಿಫ್ರೆಂಟ್ ಟೈಪ್ ಆಫ್ ಪ್ರಾಬ್ಲಮ್. ಕನ್ನಡದಲ್ಲಿ ಡಿ ಈಕ್ವಲ್ಸ್ 3 ಆದಾಗ, ಸಾಮಾನ್ಯ ವ್ಯತ್ಯಾಸ 3 ಆದಾಗ A20 ಮೈನಸ್ A15ರ ಬೆಲೆ ಹೇಗೆ ಫೈಂಡ್ ಔಟ್ ಮಾಡೋದು? ದೇರ್ ಆರ್ 4 ಆಪ್ಷನ್. 5D ಇದೆ, 5 ಇದೆ, 3 ಇದೆ, 15 ಇದೆ. ಸೊ ಹೌ ಟು ಸಾಲ್ವ್ ದಿಸ್? ಫಸ್ಟ್ ನಾನು ಕೊಟ್ಟಿರೋ ಕಂಡೀಷನ್ ಬರ್ಕೊಳ್ತೀನಿ. A20 ಮೈನಸ್ A15. ಸೊ A20 ಅಂದರೆ A ಪ್ಲಸ್ 20 ಮೈನಸ್ 1 ಇಂಟು ಡಿ. ಸೊ ದೇರ್ಫೋರ್ ಇಟ್ ವಿಲ್ ಬಿಕಮ್ 19D ಮೈನಸ್ A15 ಅಂದರೆ A ಪ್ಲಸ್ 15 ಮೈನಸ್ 1 ಇಂಟು ಡಿ. ಸೊ ದೇರ್ಫೋರ್ ಇಟ್ ವಿಲ್ ಬಿಕಮ್ A ಮೈನಸ್ 14D. ಇಲ್ಲಿ ಪ್ಲಸ್ ಎ ಮೈನಸ್ ಎ ಗೆಟ್ ಕ್ಯಾನ್ಸಲ್. ಓಕೆ, ಇನ್ನು ಉಳಿದಿರೋದು ಯಾವುದು? 19D. ಇಲ್ಲಿ ಬರೀತಿದ್ದೀನಿ 19D ಮೈನಸ್ 14D. ಕರೆಕ್ಟಾ? ಹಾಗಾದರೆ ಉಳಿದಿರೋ ವ್ಯಾಲ್ಯೂ ಏನು? 19Dಯಲ್ಲಿ 14D ಹೋದರೆ ಸೊ ಇಟ್ಸ್ ಅ 5D. ಕರೆಕ್ಟಾ? ಸೊ ಹಾಗಾದರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಡಿ? ಯು ಓನ್ಲಿ ಫೈಂಡ್ ಔಟ್. ಸೊ ನಥಿಂಗ್ ಬಟ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ A20 minus A15 I am asking. Is that 5D or is that 5? So 5D or 5? Okay, I'll say because here 5D you got no, you have the value of D. What is the value of D? D ಬೆಲೆ ಕೊಟ್ಟಿದ್ದಾರೆ 3, ಅದನ್ನು ಅಪ್ಲೈ ಮಾಡಿ. ಸೊ therefore 5 into 3. ಸೊ therefore 5 3 is 15. ಹಾಗಾದರೆ ಯಾವ ಆಪ್ಷನ್ ಸರಿ? ಅಥವಾ ನಿಮ್ಮ ಆನ್ಸರು 15. ಯುವರ್ ಆನ್ಸರ್ ಈಸ್ 15. ಸೊ therefore the option D is correct. So therefore 15. Okay, so you need to pick D option. But one more thing childrens, ಈಗ ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಬಟ್ ಬಿಫೋರ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ಚಿಲ್ಡ್ರನ್ಸ್, ನೋಡಿ ಇಲ್ಲಿ ಫರ್ಗೋಟ್ ಟು ಅಪ್ಲೈ ಡಿ ವ್ಯಾಲ್ಯೂ ಹಿಯರ್. ಸೊ ನೀವು ಖುಷಿಲಿ ಎಕ್ಸಾಮಲ್ಲಿ ಏನು ಮಾಡ್ತೀರಾ ಅಂದರೆ, ಖುಷಿಲಿ ಸೊ 5D ಬಂದ ತಕ್ಷಣ 19Dಯಲ್ಲಿ 14D ಹೋಯಿತು, 5D ಇದೆ. ಸೊ 5D ಆಪ್ಷನ್ ಇಲ್ಲಿದೆ. ಸೊ ದೇರ್ಫೋರ್ ನಿಮ್ಗೆ ಖುಷಿಯಾಗ್ಬಿಡುತ್ತೆ, ಎಸ್ ನಾನು ಮಾಡಿರೋದು ಸರಿ ಅಂದ್ಕೊಂಡ್ಬಿಟ್ಟು 5Dನ ಟಿಕ್ ಮಾಡಿ ಬಂದುಬಿಡ್ತೀರಾ. ಬಟ್ ಇಟ್ಸ್ ನಾಟ್ ರೈಟ್. ಕರೆಕ್ಟಾ? Because D value they have given, you need to apply the D value. So keep this point in your mind. Don't get excited in a maths exam, especially in a maths exam, so that ನಿಮ್ಗಳಿಗೆ ಈಸಿಯಾಗಿ ಮಾರ್ಕ್ಸ್ ಬರುತ್ತೆ, ಜೊತೆಗೆ ಪ್ರಾಬ್ಲಮ್ಸ್ ಕೂಡ ಸೊಲ್ಯೂಷನ್ ಸಿಕ್ಕಿ ಕರೆಕ್ಟಾಗಿರೋ ಆನ್ಸರ್ಸ್ ಸಿಗುತ್ತೆ ನಿಮಗೆ. ಕರೆಕ್ಟ್? ಅದರ್ವೈಸ್ ಯು ವಿಲ್ ಲೂಸ್ ಯುವರ್ ಮಾರ್ಕ್ಸ್. ಎಕ್ಸಾಮ್ ಹಾಲಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಎಸ್ಪೆಷಲಿ ನಿಮಗೆ ಕೆಲವೊಂದು ಸಲ ಈ ರೀತಿ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ. ಓಕೆ, ಹಾಗಾಗಿ ಹೇಳಿದ್ದು. Moving on to the next problem, the 8th one. Okay, if the numbers x minus 2, 4x minus 1, 5x minus 2 are in AP, then the value of x. Okay, so for x minus 2, 4x minus 1 ಮತ್ತು 5x minus 2 ಸಮಾಂತರ ಶ್ರೇಣಿಗಳಾದರೆ x ನ ಬೆಲೆ ಏನು? ಇದು ನೀವು ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಬರ್ಕೊಳ್ಳಿ, ಅದನ್ನ ಕೊಟ್ಟಿರೋದನ್ನ x ಮೈನಸ್ 2, 4x ಮೈನಸ್ 1, 5x ಮೈನಸ್ 2 ಸಮಾಂತರ ಶ್ರೇಣಿ ಪದ. ಹಾಗಾದರೆ ಇದು A1, ಇದು A2, ಇದು A3. ಈಗ ಕಾಮನ್ ಡಿಫರೆನ್ಸ್ ಫಾರ್ಮುಲಾ ಹಾಕಿ. ಸೊ ಕಾಮನ್ ಡಿಫರೆನ್ಸ್ ಫಾರ್ಮುಲಾ ಏನು? ನಿಮಗೆ A2 ಮೈನಸ್ A1 ಈಕ್ವಲ್ಸ್ A3 ಮೈನಸ್ A2. ಸೊ A2 ಅಂದರೆ
4x minus 1 minus ಬ್ರಾಕೆಟ್ ಹಾಕಿ a1 ಬೆಲೆ x minus 2 equals to a3 ಅಂದರೆ so the value of a3 will be 5x minus 2 minus ಹಾಕಿ ಬ್ರಾಕೆಟಲ್ಲಿ a2 value is 4x minus 1. So now one thing I will say, whenever you are writing here, you need to put a bracket and you need to multiply this symbol to this symbol. ಡೈರೆಕ್ಟಾಗಿ ಬರೆಯೋ ಹಾಗಿಲ್ಲ. ಸೊ ನೀವು ಬರಿಬೇಕಾದ್ರೆ ಈ ಮೈನಸ್ ಇರೋ ಜಾಗದಲ್ಲಿ ಮೈನಸ್ ಮುಂದೆ ನೀವು ಬ್ರಾಕೆಟ್ ಹಾಕಿ ಮೈನಸ್ನ ಮಲ್ಟಿಪಲ್ ಮಾಡಿ ಯು ನೀಡ್ ಟು ಮೂವ್ ಆನ್. ಓಕೆ, ಫಸ್ಟ್ ಟ್ರ್ಯಾಕಲ್ಲಿ ಹೇಳ್ತಾರೆ ಗೊತ್ತಾ, ಯು ನೀಡ್ ಟು ಮೂವ್ ಆನ್. ಸೊ ಲೈಕ್ ದಟ್. ಎಲ್ಸ್ ನೀವು ಮೈನಸ್ ಬ್ರಾಕೆಟ್ ಹಾಕಲಿಲ್ಲ ಅಂತಂದರೆ ಲೂಸ್ ಯೋರ್ ಮಾರ್ಕ್ಸ್. ಸೊ ನಾವು ಐ ಮಲ್ಟಿಪಲ್ ದಿಸ್ 4x minus 1 minus x minus into minus is plus 2 equals to 5x minus 2. ಜಸ್ಟ್ ನಾನು ಅದನ್ನು ಕ್ಲಿಯರಾಗಿ ಬರ್ಕೊಳ್ತಾ ಇದ್ದೀನಿ. minus 4x minus into minus is plus 1. Okay, is it clear? Minus into minus is plus, here also minus into minus is plus. So now you can simplify this. Now I'll simplify here. So we got whatever remaining is I'll write here. So the remaining is 4x minus 1 minus x, I think plus 2 equals to 5x minus 2 minus 4x plus 1. Okay, now here 4x minus x, so 4x x hodre, so it's 3x minus into plus is minus, so 2 alone hodre plus 1 because sign of a biggest number. Okay, equals to from the right hand side 5x and 4x hodre 1x minus into plus is minus, so 2 alone hodre 1, so minus 1 because sign of a biggest number. Now send all these to the left hand side. So 3x, we'll do one thing, so only send 1x to the right hand side and send plus 1 to the right hand side. 1x to the left hand side plus 1 to the right hand side. So 3x minus 1x equals minus 1 minus 1. So minus 1 is there, plus 1 ಆ ಕಡೆ ಹೋದರೆ minus 1 ಆಗುತ್ತೆ. Okay, so 3x and 1x hodre 2x equals minus into minus is plus, so therefore minus 2. So therefore x equals minus 2 by 2. 2 ones are 2 ones are, the answer is minus 1. Like how you need to solve it, children. Okay, here so 4x and x hodre 3x minus into plus is minus, 2 all 1 hodre 1, and so 5x and x hodre 1x, sorry 5x and 4x hodre 1x. Okay, and here minus 2 all 1 hodre minus 1. Is it 4x? Yes. Okay, and you need to simplify this, you will get the answer as minus 1. Okay, nodkobedi bega ondu. Next, so here just observe this. So hagare which option is right? The minus 1. So therefore minus 1 means the a value is right, it's minus 1. Okay, so moving on to the next question. Here the next question, the 9th question. The common difference of the AP whose term is an equals 2n plus 1. So I am giving this problem to you people. You need to find the common difference. an equals 2n plus 1 ಆದಾಗ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ d ಯ ಬೆಲೆ. ಸೊ ಹೇಳ್ಬಿಡ್ತೀರಿ ಮಾಡಿ ಮೆಥಡ್ನ 2n plus 1 ಆದಾಗ. ಸೊ ಕಾಮನ್ ಡಿಫರೆನ್ಸ್ ಫಾರ್ಮುಲಾ ಏನು? d equals a2 minus a1 a3 minus a2, ಕರೆಕ್ಟ್? ಸೊ ಹಾಗಾದ್ರೆ ಇಷ್ಟು ವ್ಯಾಲ್ಯೂಸ್ ಬೇಕು ಅಂದರೆ ಫಸ್ಟ್ ಅಪ್ಲೈ n ವ್ಯಾಲ್ಯೂ ಎಸ್ 1, ಸಿಂಪ್ಲಿಫೈ ಇಟ್, n ವ್ಯಾಲ್ಯೂ ಇಲ್ಲಿ ಹಾಕಿ ಸಿಂಪ್ಲಿಫೈ ಇಟ್, ನಿಮಗೆ a1 ಬರುತ್ತೆ. ನೆಕ್ಸ್ಟ್ n equals 2 ಹಾಕಿ, n ಜಾಗದಲ್ಲಿ 2 ಹಾಕಿ, ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ a2, ಆ್ಯಂಡ್ ಆಫ್ಟರ್ವರ್ಡ್ಸ್ n ವ್ಯಾಲ್ಯೂನ 3 ಹಾಕಿ ಆ್ಯಂಡ್ ಯು ವಿಲ್ ಗೆಟ್ ದ a3 ವ್ಯಾಲ್ಯೂ, ಆ್ಯಂಡ್ ಬಂದಿರೋ ವ್ಯಾಲ್ಯೂಸನ್ನು ಜಸ್ಟ್ ಅಪ್ಲೈ ದಿಸ್ ವ್ಯಾಲ್ಯೂ ಇನ್ ದಿಸ್ ಫಾರ್ಮುಲಾ and you will get the answer, the common difference, and afterwards here just pick the right option. Okay, moving on to the next problem. So the next question, the 10th one, the fourth term from the end of the AP 2, 5, 8 dot 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 35 is 2, 5, 8 dot 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 35 ನ ಸಮಾಂತರ ಶ್ರೇಣಿಯಲ್ಲಿ ಹಿಂದಿನಿಂದ 4ನೇ ಪದ ಅಲ್ಲೇ ಹೇಳಿದ್ದಾರೆ, ಇದನ್ನು ಡೈರೆಕ್ಟ್ ಆಗಿ ಮಾಡ್ಬೋದು. ಲಾಸ್ಟಿಂದ 4th ಟರ್ಮ್ ಯಾವುದು? ಈಗ ಫಸ್ಟ್ ಕಾಮನ್ ಡಿಫರೆನ್ಸ್ ಕಂಡುಹಿಡ್ಕೊಳ್ಳಿ. 2 ಓನ್ಲಿ 5, ಸೊ 5 2, ಸೊ ದಟ್ ಮೀನ್ಸ್ ದ ಡಿಫರೆನ್ಸ್ ವಿಲ್ ಬಿ 3. ಸಾಮಾನ್ಯ ವ್ಯತ್ಯಾಸ d 3 ಆಯಿತು. 8ಅಲ್ಲಿ 5 ಹೋದರೆ 3, ಸೊ ಹಾಗಾದರೆ ಕಾಮನ್ ಡಿಫರೆನ್ಸ್ ಎಷ್ಟಾಯಿತು? 3 ಇದೆ.
ಹಾಗಾದರೆ ಫೋರ್ತ್ ಟರ್ಮ್ ಬೇಕಲ್ವಾ, ಹಿಂದಿನಿಂದ ಫೋರ್ತ್ ಟರ್ಮ್. ಸೊ 35 3 ಮೈನಸ್ ಮಾಡಿ. ಸೊ ದ ಹಿಂದಿನಿಂದ ಅದರ ಸೆಕೆಂಡ್ ಟರ್ಮ್ ಏನಾಯಿತು, ದ ಸೆಕೆಂಡ್ ಟರ್ಮ್ ಆಫ್ ಫ್ರಮ್ 35 ವಿಲ್ ಬಿ 32. ನೆಕ್ಸ್ಟ್ ಈಸ್ 35 ಆಯಿತು, 32 ಆಯಿತು. ನೆಕ್ಸ್ಟ್ 3 ಮೈನಸ್ ಮಾಡಿ. 32 3 ಮೈನಸ್ ಮಾಡಿದ್ರೆ 29. ಸೊ 29ಇಂದ 3 ಮೈನಸ್ ಮಾಡಿದ್ರೆ 26. ದಟ್ ವಿಲ್ ಬಿ ದ ಫೋರ್ತ್ ಟರ್ಮ್. ಸೊ 26 is your answer. So D option is right. So D option na ನೀವು ಶೇಡ್ ಮಾಡಬೇಕು. So it's simple. Common difference is 3, 35, 32, 29, 26. Clear? Okay. Now the next question, the 11th one. The 11th term and the 13th term of an AP are 35 and 41. Then the D is ಸಮಾಂತರ ಶ್ರೇಣಿ 11ನೇ ಸಮಾಂತರ ಶ್ರೇಣಿಯಲ್ಲಿ 11ನೇ ಮತ್ತು 13ನೇ ಪದವು 35 ಮತ್ತು 41 ಆದರೆ ಡಿ ಯ ಬೆಲೆಯು ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ಹೌ ಟು ಸಾಲ್ವ್ ದಿಸ್ ಆ್ಯಂಡ್ ಹೌ ಟು ಪಿಕ್ ದ ಆನ್ಸರ್, ವಿಚ್ ಆನ್ಸರ್ ವಿ ನೀಡ್ ಟು ಪಿಕ್ ಅನ್ನೋಂಥದ್ದಾದರೆ, ಸೊ ಈ ಟೈಪಲ್ಲಿ ಎರಡು ಕಂಡೀಷನ್ ಕೊಟ್ಟು ಇಫ್ ದೇ ಹ್ಯಾವ್ ಗಿವನ್ 2 ಕಂಡೀಷನ್ ವಿತ್ ದ ಆನ್ಸರ್ಸ್ ಲೈಕ್ A11th ಈಸ್ 35, A13th ಈಸ್ 41, 11ನೇ ಪದ 35, 13ನೇ ಪದ 41 ಕೊಟ್ಟಿದ್ರೆ ಯೂಸ್ ದಿಸ್ ಫಾರ್ಮುಲಾ ಚಿಲ್ಡ್ರನ್ಸ್, ಕಾಮನ್ ಡಿಫರೆನ್ಸ್ ಫಾರ್ಮುಲಾ, ದಟ್ ಈಸ್ AP ಮೈನಸ್ AQ ಡಿವೈಡೆಡ್ ಬೈ P ಮೈನಸ್ Q. ಹಾಗಾದ್ರೆ ಎ ಪಿ ಅಂದರೆ ಏನು, ಎ ಕ್ಯೂ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ. ಸಿ ಕೊಟ್ಟಿರೋದ್ರಲ್ಲಿ ಸೊ ದೊಡ್ಡ ಟರ್ಮ್, ಸೊ ದ ಬಿಗ್ಗೆಸ್ಟ್ ಟರ್ಮ್ ವಿಲ್ ಬಿಕಮ್ ಎ ಪಿ, ಓಕೆ, ಆ್ಯಂಡ್ ಸ್ಮಾಲೆಸ್ಟ್ ನಂಬರ್ ವಿಲ್ ಬಿಕಮ್ ಎ ಕ್ಯೂ, ಚಿಕ್ಕ ನಂಬರ್ ಎ ಕ್ಯೂ ಆಗುತ್ತೆ. ಹಾಗಾದರೆ ಇಲ್ಲಿ ನೋಡಿ, ಸೊ A11th A13th ಕೊಟ್ಟಿದ್ದಾನೆ, ಹಾಗಾದರೆ A13 ದೊಡ್ಡದು, ಸೊ ದೇರ್ಫೋರ್ ಎ ಪಿ ವಿಲ್ ಬಿಕಮ್ A13 ಮೈನಸ್ ಇದು ಚಿಕ್ಕದು, ಸೊ ದೇರ್ಫೋರ್ ಸ್ಮಾಲರ್ ಒನ್, ಸೊ A11 ಡಿವೈಡೆಡ್ ಬೈ, ಸೊ ಪಿ ಮೈನಸ್ ಕ್ಯೂ ಯಾವುದಾಗುತ್ತೆ ಅಂತಂದರೆ, ಸಾರಿ, ಓಕೆ, ಸೊ ಪಿ ಮೈನಸ್ ಕ್ಯೂ ಯಾವುದಾಗುತ್ತೆ ಅಂತಂದರೆ, ಹಿಯರ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎನ್, ಎನ್ನ ಪ್ಲೇಸಲ್ಲಿ ಏನಿದೆ ಅದೇ ಅದರ ವ್ಯಾಲ್ಯೂ ಆಗುತ್ತೆ ಪಿ ಮೈನಸ್ ಕ್ಯೂ. ಸೊ ಇಲ್ಲೇನಿದೆ ನಂಬರ್ 13 ಮೈನಸ್ ಇಲ್ಲೇನಿದೆ 11, ಓಕೆ. ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡೋದಾದರೆ ನೋಡಿ, A13 ಕೊಟ್ಟಿದ್ದಾನೆ, ಸೊ ದ A13 ಈಸ್ ಹೌ ಮಚ್ 41, ಸೊ 41 ಮೈನಸ್ A11 ಕೊಟ್ಟಿದ್ದಾನೆ, ಸೊ A11th ಟರ್ಮ್ ಈಸ್ ಹೌ ಮಚ್, ಸೊ 35, ಸೊ therefore 35 ಡಿವೈಡೆಡ್ ಬೈ ಸಿಂಪಲ್ A13 ಅಂದರೆ ಕೊಟ್ಟಿದ್ದಾರೆ, A11 ಅಂದರೆ ಕೊಟ್ಟಿದ್ದಾರೆ, ಅಪ್ಲೈ ಮಾಡಿದ್ದೀನಿ. ಎ ಪಿ ಅಂದರೆ ದೊಡ್ಡದು, ಎ ಕ್ಯೂ ಅಂದರೆ ಚಿಕ್ಕದು, ಪಿ ಮೈನಸ್ ಕ್ಯೂ ಅಂದರೆ ಎನ್, ಓಕೆ. ಸೊ 13ನಲ್ಲಿ 11 ಹೋದರೆ, ಸೊ ಇಟ್ಸ್ 2 ಈಕ್ವಲ್ಸ್ ಟು, ನಾವು ಸಬ್ಟ್ರಾಕ್ಟ್ 41 ಮೈನಸ್ 35, ಸೊ ದ ಆನ್ಸರ್ ವಿಲ್ ಬಿ, ಸೊ 41 ಮೈನಸ್ 35, ರೈಟ್, ಇಟ್ಸ್ 6/2, ದ ಆನ್ಸರ್ ಇಸ್ 3. ಸಿಂಪಲ್. So ಹಾಗಾದರೆ what is the common difference? The common difference is 3. So therefore the B option is right. Okay. So ಈ ರೀತಿ ಕಂಡೀಷನ್ ಕೊಟ್ಟಾಗ if they have given the condition like this, apply the common difference formula like this and simplify it. AP is a bigger number and AQ is a smaller number, P minus Q is nothing but here the n value. And A13 they have given, A11 they have given, and 41 minus 35. So divided by subtract this 2. So therefore 41 minus 35 is 6/2, the answer is 3. So therefore the option is B. B option is right. Okay, understood children? It's an important problem. Like this problem they can ask. ಈ ಥರ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ಕೇಳಬಹುದು ಇಂಡೈರೆಕ್ಟ್ ಆಗಿರೋದ್ರಿಂದ. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್, ದ 12th one. ಸೊ 12th one ಮಾಡೋದಾದರೆ, ಸೊ ದ ನೆಕ್ಸ್ಟ್ ಟರ್ಮ್ ಆಫ್ ದ ಎ ಪಿ, ಓಕೆ ಓಕೆ, ಸ್ಕ್ರೀನ್ ಕಾಣ್ತಾ ಇಲ್ಲ, ಓಕೆ ಓಕೆ. ಸೊ ದ ನೆಕ್ಸ್ಟ್ ಟರ್ಮ್ ಆಫ್ ದ ಎ ಪಿ ರೂಟ್ 8, ರೂಟ್ 18, ರೂಟ್ 13 ಅಂದರೆ ರೂಟ್ 8, ರೂಟ್ 18 ಮತ್ತು ರೂಟ್ 32ದು ಇಷ್ಟು 3 ಟರ್ಮ್ ಕೊಟ್ಟಿದ್ದಾರೆ. ಸೊ ರೂಟ್ 8 ಫಸ್ಟ್ ಟರ್ಮು, ರೂಟ್ 8 ಸೆಕೆಂಡ್ ಟರ್ಮು, ರೂಟ್ 32 ಥರ್ಡ್ ಟರ್ಮ್. ಹಾಗಾದರೆ ಯು ನೀಡ್ ಟು ಫೈಂಡ್ ದ ನೆಕ್ಸ್ಟ್ ಟರ್ಮ್, ದ ಫೋರ್ತ್ ಟರ್ಮ್ ಯು ನೀಡ್ ಟು ಫೈಂಡ್. 4ನೇ ಪದ ಕಂಡುಹಿಡಿಯಬೇಕು. ಹಾಗಾದರೆ ಇದರ 4ನೇ ಮುಂದಿನ ಪದ ಅಂತ ಹೆಂಗೆ ಕಂಡುಹಿಡಿಯೋದು? ದಿಸ್ ವಿಲ್ ಬಿಕಮ್ A1, ದಿಸ್ ವಿಲ್ ಬಿಕಮ್ A2, ದಿಸ್ ವಿಲ್ ಬಿಕಮ್ A3. ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ಇದನ್ನು ಮಾಡೋದಕ್ಕಿಂತ ಮುಂಚೆ, ಬಿಫೋರ್ ಡೂಯಿಂಗ್ ದ್ಯಾಟ್, ಫಸ್ಟ್ ಲೆಟ್ ಮೀ ರೈಟ್ ರೂಟ್ 8 ಇನ್ ಅ ಸಿಂಪ್ಲಿಫೈಡ್ ಫಾರ್ಮ್. ರೂಟ್ 8ಅನ್ನು ನಾವು ಈ ರೀತಿ ಬರ್ಕೋಬಹುದು, 4 into 2 ಅಂಡರ್ ರೂಟ್ ಆಫ್ 4 into 2, that will be equals to, what is the square root of 4? Square root of 4 is 2, so I am taking the square root of 4, so 2 root 2. ಹಾಗಾದರೆ ರೂಟ್ 8ಅನ್ನು ನಾನು ಈ ರೀತಿಯಾಗಿ ಸಿಂಪ್ಲಿಫೈ ಮಾಡ್ಕೋಬಹುದು. ಓಕೆನಾ? ನೆಕ್ಸ್ಟು ಕಮಿಂಗ್ ಟು ದಿಸ್, ಎರಡನೇದು ರೂಟ್ 18ನ 9 into 2 ಅಂತ ಬರ್ಕೋಬಹುದು. ಸೊ ಅದರ ಅರ್ಥ ದ ಆನ್ಸರ್ ಈಸ್ 3 root 2. ಸೊ ಇದು ನಿಮ್ಗೆ ಗೊತ್ತಿರ್ಬೋದು ಅಂತ ಅಂದ್ಕೊಳ್ತೀನಿ ಚಿಲ್ಡ್ರನ್ಸ್. ಐ ಥಿಂಕ್ ಐ ಹೋಪ್ ದಟ್ ಯು ನೋ ದಿಸ್ ಮೆಥಡ್.
ನೆಕ್ಸ್ಟ್ ಕಮಿಂಗ್ ಟು ದ ಲಾಸ್ಟ್ ಒನ್ ರೂಟ್ 32. ರೂಟ್ 32ನ ನಾನು 16 2s ಅಂತ ಬರ್ಕೊಳ್ತೀನಿ. ದ ಸ್ಕ್ವೇರ್ ರೂಟ್ ಆಫ್ 16 ಈಸ್ 4. ದ ಆನ್ಸರ್ ಈಸ್ 4 ರೂಟ್ 2. ಹಾಗಾದರೆ ಫಸ್ಟು 3 ಟರ್ಮ್ಸು ಈ ರೀತಿ ಇದ್ದನ್ನು ನಾವು ಯಾವ ರೀತಿ ಬರ್ಕೋಬೋದು ಅಂದರೆ ಸಿಂಪ್ಲಿಫೈಡ್ ಫಾರ್ಮಲ್ಲಿ 2 ರೂಟ್ 2 3 ರೂಟ್ 2 4 ರೂಟ್ 2 ಡಾಟ್ ಡಾಟ್ ಡಾಟ್. ಸೊ ದಿಸ್ ಇಸ್ ದ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್. ಓಕೆ, ಸೊ ಇದು ಒಂದು ಸಲ ಅರ್ಥ ಮಾಡ್ಕೊಳ್ಳೋರ್ಗಷ್ಟೇ. ಅರ್ಥ ಮಾಡ್ಕೊಂಡ್ಮೇಲೆ ನೀವು ಸ್ಪೀಡಾಗಿ ಎಕ್ಸಾಮಿನೇಷನಲ್ಲಿ ನೀವು ಮಾಡಬಹುದು. ಸೊ ದಿಸ್ ಈಸ್ A1, ದಿಸ್ ಈಸ್ A2, ದಿಸ್ ಈಸ್ A3. ಕರೆಕ್ಟ್? ನಾ ಅಪ್ಲೈ ದ ಕಾಮನ್ ಡಿಫರೆನ್ಸ್ ಫಾರ್ಮುಲಾ. So common difference formula will be simple. What is the common difference formula? A2 minus A3 equals to A3 minus A2. Wait a minute children. ಯಾಕೆ ಇದನ್ನು ಮಾಡ್ತಿದ್ದೀವಿ ನಾವು? ಸಿಂಪಲ್ ಆಗಿ ನಮ್ಗೆ ಗೊತ್ತಾಗುತ್ತೆ ಅನ್ಸ್ಕೊಳ್ತೀನಿ. ಏನು ಆನ್ಸರ್? ಹಿಯರ್ ರೂಟ್ 2 is there. Here what is there? 2. Here 3. Here 4. So that means the next should be, yes, the next number should be 5 root 2. ಬಿಕಾಸ್ ಕಂಟಿನ್ಯೂ ಆಗಿದೆ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ 2, 4, 6 ಇದ್ದರೆ ನೆಕ್ಸ್ಟ್ ನಂಬರ್ ಏನಾಗುತ್ತೆ? 8 ಹಾಕಲೇಬೇಕು. ಲೈಕ್ ವೈಸ್, ಸೊ ಹಿಯರ್ 2, 3, 4 ಇಸ್ ದೇರ್, ರೂಟ್ 2 ಇಸ್ ಕಾಮನ್, ಸೊ ದೇರ್ಫೋರ್ ದ ನೆಕ್ಸ್ಟ್ ನಂಬರ್ ಶುಡ್ ಬಿ 5 ರೂಟ್ 2. ಓಕೆ, ಸೊ ಹಾಗಾದರೆ ವಿಚ್ ಆಪ್ಷನ್ ಇಸ್ ರೈಟ್? ದ ಸಿ ಆಪ್ಷನ್ ಇಸ್ ರೈಟ್. ಸೊ ಸಿ ಆಪ್ಷನ್ನ ನೀವು ಟಿಕ್ ಮಾಡಬೇಕು. ಸೊ ದಿಸ್ ಇಸ್ ದ ಮೆಥಡ್. ಆ್ಯಂಡ್ ಫಸ್ಟು ಇದನ್ನು ಸಿಂಪ್ಲಿಫೈಡ್ ಫಾರ್ಮಲ್ಲಿ ಬರ್ಕೊಂಡು ಯು ಕ್ಯಾನ್ ಫೈಂಡ್ ದ ನೆಕ್ಸ್ಟ್ ಟರ್ಮ್. ಸೊ ಐ ಥಿಂಕ್ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಬಟ್ ಸ್ಟಿಲ್, ಸೊ ಯು ಕ್ಯಾನ್ ಅಪ್ಲೈ ದಿಸ್ ಫಾರ್ಮುಲಾ ಆ್ಯಂಡ್ ಯು ಕ್ಯಾನ್ ಫೈಂಡ್ ದ ಕಾಮನ್ ಡಿಫ್ರೆನ್ಸ್ ಫಾರ್ ದಿಸ್. ನಿಮ್ಮ ವೆರಿಫಿಕೇಷನ್ಗೋಸ್ಕರ ಚಿಲ್ಡ್ರನ್ಸ್ ಹೇಳ್ತಾ ಇರೋದು. ಸೊ ವೆರಿಫಿಕೇಷನ್ಗೋಸ್ಕರ ಮಾಡಿ. ಸೊ ಈ ರೀತಿ ಮಾಡಿಕೊಂಡು ಯು ಕ್ಯಾನ್ ಫೈಂಡ್ ದ ನೆಕ್ಸ್ಟ್ ಟರ್ಮ್, ದ ಫೋರ್ತ್ ಟರ್ಮ್. ದ ಫೋರ್ತ್ ಟರ್ಮ್ಗೆ ಫಾರ್ಮುಲಾ A+3D, ರೈಟ್? ಸೊ ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡ್ಕೊಳ್ಳಿ. ದಿಸ್ ಇಸ್ ದ ಕಾಮನ್ ಡಿಫ್ರೆನ್ಸ್ ಆ್ಯಂಡ್ ಅಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ದ ಸೇಮ್ ಆನ್ಸರ್ 5 ರೂಟ್ 2. ಬಟ್ ಇದನ್ನು ನಾನು ಡೈರೆಕ್ಟಾಗಿ ಐಡೆಂಟಿಫೈ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋದಾದರೆ ದ 13th ಒನ್ ನೋಡಿ, ಈ ರೀತಿ ಇದೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆ್ಯನ್ AP? ತುಂಬ ಈಸಿ. ಈ ಕೆಳಗಿನವುಗಳಲ್ಲಿ ಯಾವುದು ಸಮಾಂತರ ಶ್ರೇಣಿ ಅಲ್ಲ. ಸಿಂಪಲ್. ಸಮಾಂತರ ಶ್ರೇಣಿ ಅಂದರೆ ಏನು ಅಂತ ಗೊತ್ತಿದೆ, AP ಅಂದರೆ ಏನು ಅಂತ ನಿಮ್ಗೆ ಗೊತ್ತಿದೆ. ಓಕೆ, ಸೊ ದೇರ್ಫೋರ್ ಕಾಮನ್ ಡಿಫ್ರೆನ್ಸ್ ಸೇಮ್ ಇರಬೇಕು. ಕಾಮನ್ ಡಿಫ್ರೆನ್ಸು ಸಾಮಾನ್ಯ ವ್ಯತ್ಯಾಸ ಸೇಮ್ ಇದ್ದರೆ ದ ಟರ್ಮ್ಸ್ ಆರ್ ಕಾಲ್ಡ್ ಆಸ್ ದ AP. ಹಾಗಾದರೆ ನೋಡಿ, 11, 14, 14ನಲ್ಲಿ 11 ಹೋದರೆ 3, 17ನಲ್ಲಿ 14 ಹೋದರೆ 3. ಸೊ ಕಾಮನ್ ಡಿಫ್ರೆನ್ಸ್ ಆರ್ ಸೇಮ್. ಇದು ಶ್ರೇಣಿನೇ ಅಂದರೆ AP-ನೇ. 4ರಲ್ಲಿ 1 ಹೋದರೆ 3, 7ನಲ್ಲಿ 4 ಹೋದರೆ 3. ದಿಸ್ ಈಸ್ ಆಲ್ಸೋ AP. ಓಕೆ, ನಾವು ಜಸ್ಟ್ ಅಬ್ಸರ್ವ್ ದಿಸ್. 7ನಲ್ಲಿ 3 ಹೋದರೆ 4, 12ನಲ್ಲಿ 7 ಹೋದರೆ 5. ನೋಡಿ ಇಲ್ಲಿ 3, ಸಾರಿ 7ನಲ್ಲಿ 3 ಹೋದರೆ 4, ರೈಟ್? ಸಾರಿ. ನೆಕ್ಸ್ಟು 12ನಲ್ಲಿ 7 ಹೋದರೆ 5. ಸೊ ಇಲ್ಲಿ 18ನಲ್ಲಿ 12 ಹೋದರೆ 6. ಸೊ ದೇರ್ಫೋರ್ ದ ಕಾಮನ್ ಡಿಫ್ರೆನ್ಸ್ ಈಸ್ ಡಿಫ್ರೆಂಟ್. ಸೊ ಹಾಗಾದರೆ ಇದು AP ಅಲ್ಲ. So therefore this is not an AP term. ಇದು ಸಮಾಂತರ ಶ್ರೇಣಿ ಅಲ್ಲ. So therefore you need to pick this option. Next question. The sum of the first 20 natural number is, you can find like this. So as I said, you can use this formula also, n into n plus 1 divided by 2. ಇದನ್ನು ಯೂಸ್ ಮಾಡ್ಬೋದು. Also else you can use this. So ಅಂದರೆ Sn equals n by 2 into a plus an. ಮೊದಲ 20 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ನೋಡಿ. ಫಾರ್ಮುಲಾ ಹಾಕಿದ್ದೀನಿ, ವ್ಯಾಲ್ಯೂಸ್ ಅಪ್ಲೈ ಮಾಡಿದ್ದೀನಿ, ಸಿಂಪ್ಲಿಫೈ ಮಾಡಿದ್ದೀನಿ. ಸೊ ನನಗೆ ಆನ್ಸರ್ ಬಂದಿದೆ. ದ ಆನ್ಸರ್ ಈಸ್ 210. 210 ಯಾವ ಆಪ್ಷನ್ ಕರೆಕ್ಟ್? ಎ ಆಪ್ಷನ್ ಈಸ್ ಕರೆಕ್ಟ್. ಹಾಗೆ ಎ ಆಪ್ಷನಲ್ಲಿ ನೀವು ಸರ್ಕಲಲ್ಲಿ ಶೇಡ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಈಸ್ ಸಮ್ ಆಫ್ ದ ಫಸ್ಟ್ 10 multiples of 7. ಸೊ ದೀಸ್ ಆರ್ ದ ಫ್ಯೂ ಕ್ವಶನ್ ದಟ್ ಐ ಆಮ್ ಗಿವಿಂಗ್ ಫಾರ್ ಯು ಪೀಪಲ್ ಟು ಪ್ರಾಕ್ಟೀಸ್. ಸೊ ಯು ಕ್ಯಾನ್ ಪ್ರಾಕ್ಟೀಸ್ ಇಟ್ ಚಿಲ್ಡ್ರನ್ಸ್. ಓಕೆ, 7ರಿಂದ ಗುಣಿಸಲ್ಪಡುವ ಮೊದಲ 10 ಪದಗಳ ಮೊತ್ತ. ದೇರ್ ಆರ್ 4 ಆಪ್ಷನ್. ಹೌ ಯು ಹ್ಯಾವ್ ಸಾಲ್ವ್ ದ ಲಾಸ್ಟ್ ಪ್ರಾಬ್ಲಮ್. ಲಾಸ್ಟ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡಿದರೆ ಆ ಥರ ಸಾಲ್ವ್ ಮಾಡಿ. 16th ಒನ್, ಇಫ್ Sn equals 5n square plus 3n then A9 is. Sn equals 5n square plus 3n ಆದಾಗ A9ರ ಬೆಲೆ. ಚಿಲ್ಡ್ರನ್ಸ್, ಈ ಪ್ರಾಬ್ಲಮ್ನ ನಾನು ನಿಮಗೆ ಲಾಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಸಾಲ್ವ್ ಮಾಡಿರೋ ವಿಡಿಯೋದಲ್ಲಿ ಸಾಲ್ವ್ ಮಾಡಿದ್ದೀನಿ. ಯು ಕ್ಯಾನ್ ಗೋ ಆ್ಯಂಡ್ ವಾಚ್. ಸ್ಟಿಲ್ ಐ ವಿಲ್ ಸೇ ದ ಫಾರ್ಮುಲಾ ಟು ಫೈಂಡ್ ದ A9, ದಟ್ ಈಸ್ S9 minus S8. ದಿಸ್ ಈಸ್ ದ ಫಾರ್ಮುಲಾ to find the answer for A9. A9ನ ಬೆಲೆ ಕಂಡುಹಿಡಿಯಬೇಕು ಅಂದರೆ ಇದು ಫಾರ್ಮುಲಾ. A9ನ ಬೆಲೆ S9 minus S8. ಫಾರ್ ಎಕ್ಸಾಂಪಲ್, ಇಫ್ ಸಪೋಸ್ ಇಫ್ ದೇ ಆರ್ ಆಸ್ಕಿಂಗ್ A10 Sn ಕೊಟ್ಬಿಟ್ಟು, ಆಗ ಇದಕ್ಕೆ ಫಾರ್ಮುಲಾ S10 minus S9. ಇಫ್ ಸಪೋಸ್ Sn ಕೊಟ್ಬಿಟ್ಟು ಕಂಡೀಷನ್ನ
A15th ಟರ್ಮ್ ಕೇಳಿದ್ರೆ ಇದಕ್ಕೆ ಫಾರ್ಮುಲಾ S15 ಮೈನಸ್ S14. ಸೊ ಹಾಗಾದ್ರೆ ಏನು ಮಾಡಬೇಕು, ಫಸ್ಟು ಇಲ್ಲಿ ಜಸ್ಟ್ ಯು ನೀಡ್ ಟು ಅಪ್ಲೈ 9 ಹಿಯರ್ S9 ಆ್ಯಂಡ್ ಯು ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ S9. ಆಫ್ಟರ್ವರ್ಡ್ಸ್ 8 ಹಾಕಿ n ಬೆಲೆಯನ್ನು 8 ಹಾಕಿ, ಫಸ್ಟು 9 ಹಾಕಿ S9 ಕಂಡುಹಿಡಿಯಿರಿ. ಆಫ್ಟರ್ವರ್ಡ್ಸ್ 8 ಹಾಕಿ n ಬೆಲೆಯನ್ನು ಕಂಡುಹಿಡಿಯಿರಿ, ನಥಿಂಗ್ ಬಟ್ S8ನ ಕಂಡುಹಿಡಿಯಿರಿ. ಆಫ್ಟರ್ವರ್ಡ್ಸ್ ಆನ್ಸರ್ ಇರುತ್ತೆ S9 ಮೈನಸ್ S8 ಮಾಡಿ. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. If the sum of the AP is 3, 7, 11 210, then the number of terms 3, 7, 11 ಸಮಾಂತರ ಶ್ರೇಣಿಯ ಮೊತ್ತ 210 ಆದಾಗ n ನ ಬೆಲೆ ಅಂದರೆ 210 ಯಾವ n ನ ಬೆಲೆ ಆಗುತ್ತೆ, n ನ ಪದ ಆಗುತ್ತೆ. So 210 is a which term that you need to find. So I'll write the formula, you can solve it. The formula will be Sn is equals to n by 2 into, you can use this formula, a plus an. Which term will become, or else you can use the another formula, Sn is equals to n by 2 into 2a plus n minus 1 into d. I'll write that also. Okay, so easy ಇದೆ, ಮಾಡಿ ನೀವೇ ಮಾಡಬಹುದು. ಯು ಕ್ಯಾನ್ ಸಾಲ್ವ್ ಇಟ್ ಆ್ಯಂಡ್ ಫೈಂಡ್ ದ ಆನ್ಸರ್ ಆ್ಯಂಡ್ ಆಪ್ಷನಲ್ಲಿ ಯಾವ ಆಪ್ಷನ್ ಟಿಕ್ ಮಾಡಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಓಕೆ, ದಿಸ್ ಇಸ್ ದ 17th one. Moving on to the next question, the 18th one. The sum of the third term in the AP is, the sum of the third term of the AP. Okay, n equals 3n plus 4 ಆದಾಗ ಮೂರನೇ ಪದದ ಮೊತ್ತ, the sum of the third term ಕಂಡುಹಿಡಿಯಬೇಕು. ಇಟ್ಸ್ ನಾಟ್ an childrens. ಅದಕ್ಕಿಂತ ಮುಂಚೆ ಲೆಟ್ ಮಿ ಜಸ್ಟ್ ಸಿ ದ ಫಾರ್ಮುಲಾ ಟು ಫೈಂಡ್ ದ S3. S3ಗೆ ಫಾರ್ಮುಲಾ ಏನು ಗೊತ್ತಾ, A1 plus A2 plus A3 ಚಿಲ್ಡ್ರನ್ಸ್. ದಿಸ್ ಇಸ್ ದ ಫಾರ್ಮುಲಾ. ಇನ್ನೊಂದು ಹೇಳ್ಬಿಡ್ತೀನಿ. ಹಾಗಾದ್ರೆ S4 ಕೇಳಿದ್ರು, ಸಮ್ ಆಫ್ ದ ಫೋರ್ತ್ ಟರ್ಮ್ ಕೇಳಿದ್ರು, ಇಲ್ಲೇ ಹೇಳ್ಬಿಡ್ತೀನಿ. ದ ಫಾರ್ಮುಲಾ ಟು ಫೈಂಡ್ ದ S4, ಸಮ್ ಆಫ್ ದ ಫೋರ್ತ್ ಟರ್ಮ್ ವಿಲ್ ಬಿ A1 plus A2 plus A3 plus A4. ಸೊ ಸಮ್ ಆಫ್ ದ ಫಿಫ್ತ್ ಟರ್ಮ್ ಕೇಳಿದ್ರು, ವಾಟ್ ಇಸ್ ದ ಫಾರ್ಮುಲಾ, A1 plus A2 plus A3 plus A4 plus A5. Okay, now how to find the answer? First write down the an. Now do you know the value of A1, A2, A3? No, A1 ಮತ್ತು A2, A3 ಬೆಲೆ ನಿಮಗೆ ಗೊತ್ತಿಲ್ಲ. Find the value of that by using this condition and apply answers to here. an equals 3n plus 4 ಕೊಟ್ಟಿದ್ದಾರೆ, ಮೊದಲು n equals 1 ಹಾಕಿ. ಓಕೆ, ಹಾಗಾದರೆ it will become A1. ಸೊ 3 into, ಹಾಗಾದರೆ n ವ್ಯಾಲ್ಯೂ ಎಷ್ಟು, 1 plus 4. ಸೊ 3 plus 1, ಸಾರಿ 3 1s are 3 plus 4, the answer is 7. ಮತ್ತು A1. ನೆಕ್ಸ್ಟು A2 ಹಾಕಿ, ಆದರೆ n ವ್ಯಾಲ್ಯೂ ಎಷ್ಟಾಯಿತು, n ವ್ಯಾಲ್ಯೂ is 2. ಅಪ್ಲೈ ದ 2 ವ್ಯಾಲ್ಯೂ, 3 into 2 plus 4, 3 2s are 6 plus 4, ಆನ್ಸರ್ is 10. ನೆಕ್ಸ್ಟು n ವ್ಯಾಲ್ಯೂ 3 ಹಾಕಿ, 3 ಇಲ್ಲಿ n ವ್ಯಾಲ್ಯೂ 2, ಇದು n ವ್ಯಾಲ್ಯೂ 3. ಸೊ 3 ಹಾಕಿ, 3 into 3 plus 4, 3 3s are 9 plus 4, ಸೊ 9 plus 4 is 13. ಸೊ ಯಾಕೆ ಇದನ್ನು ಮಾಡ್ತಾ ಇದ್ದೀವಿ, ವೈ ಯು ಆರ್ ಫೈಂಡಿಂಗ್ ದಿಸ್, ಬಿಕಾಸ್ S3 ಫಾರ್ಮುಲಾ ಏನು, ದ ಸಮ್ ಆಫ್ ದ ಥರ್ಡ್ ಟರ್ಮ್ ಫಾರ್ಮುಲಾ A1 plus A2 plus A3. ಸೊ ನಾವು ಅಪ್ಲೈ ದೀಸ್ ವ್ಯಾಲ್ಯೂ ಹಿಯರ್. ಸೊ S3 equals A1 plus A2 plus A3. ಸೊ ದಟ್ ಮೀನ್ಸ್ A1 ಅಂದರೆ 7 plus 10 plus 13. ಸೊ 10 plus 7 is 17. 17 plus 13, 27 plus 3, 30. So the answer is 30.